ಹಾ ಸಲ ಓಂಕಾರ ಮಾಡಿ ಪ್ರಾರಂಭ. ಆತ್ಮೀಯ ಸೋದರ ಸೋದರಿಯರೇ, ಪತಂಜಲಿ ಯೋಗ ಸೂತ್ರದಲ್ಲಿ ಸಾಧನ ಪಾದ ಅಂತಕ್ಕಂಥದ್ರಲ್ಲಿ 11ನೇ ಎಪಿಸೋಡ್ ಮುಗಿದೋಯ್ತು. 12ನೇದು ಪ್ರಾರಂಭ. ಅದರಲ್ಲಿ 31ನೇ ಶ್ಲೋಕ. ಇಲ್ಲಿ ಶ್ಲೋಕ ಏನು ಸಣ್ಣದೆ. ಏನಪ್ಪ ಅಂದ್ರೆ, ಜಾತಿ ದೇಶ ಕಾಲ ಸಮಯಾನವಃ ಚಿನ್ನ ಸಾರ್ವಭೌಮ ಮಹಾವ್ರತಂ. ಇಷ್ಟು ಶ್ಲೋಕ. ಇಲ್ಲಿ ಪದದ ಅರ್ಥವನ್ನು ಕೊಡ್ತಾರೆ. ಜಾತಿ ಅಂದ್ರೆ ಸಮಾಜದಲ್ಲಿನ ಸ್ಥಾನ, ದೇಶ ಅಂದರೆ ಸ್ಥಳ, ಕಾಲ ಅಂದ್ರೆ ಸಮಯ ಸಂದರ್ಭ, ಕಾಲ ಅಂದ್ರೆ ಸಮಯ ಸಂದರ್ಭ, ಅನವಚಿನ್ನ ಅಂದ್ರೆ ಪರಿಮಿತಿಗಳಿಗೆ ಒಳಪಡುವುದು, ಸಾರ್ವಭೌಮ ಅಂದ್ರೆ ಎಲ್ಲಕ್ಕೂ ಅನ್ವಯವಾಗತಕ್ಕ, ಮಹಾವ್ರತಂ ಅಂದರೆ ದೊಡ್ಡ ವ್ರತವು. ಈ 5 ನಿಯಮಗಳು ಸಾರ್ವತ್ರಿಕವಾಗಿ ಅನ್ವಯವಾಗತಕ್ಕ ದೊಡ್ಡ ವ್ರತಗಳು. ಇವುಗಳಿಗೆ ಮನುಷ್ಯನ ಸ್ಥಾನಮಾನ, ದೇಶ, ಕಾಲ, ಸಂದರ್ಭ ಮುಂತಾದ ಯಾವ ಕಾರಣದಿಂದಲೂ ವಿನಾಯಿತಿ ಇಲ್ಲ. ಇಲ್ಲಿ ನಮ್ಮ ಜೀವನದಲ್ಲಿ ಮತ್ತು ಥಿಸಾಫಿಕಲ್ ಸೊಸೈಟಿ ಮಾಮೂಲಿ ಮೆಂಬರ್ ಬರ್ತಕ್ಕಂಥದ್ರಲ್ಲಿ ಸ್ವಲ್ಪ ವಿನಾಯಿತಿ ಇದೆ, ಕಟ್ಟುನಿಟ್ಟಾಗಿಲ್ಲ. ಇಲ್ಲಿ ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು, ನಾನು ಯೋಗಿ ಆಗಬೇಕು ಅಂತಕ್ಕಂಥವನಿಗೆ ಇವುಗಳಲ್ಲಿ ಯಾವುದಕ್ಕೂ ವಿನಾಯಿತಿ ಇಲ್ಲ. ಏನು ಜಾತಿ ಅಂತಂದ್ರೆ ಏನು? ಯಾವ ಜಾತಿಯಲ್ಲಿ ಹುಟ್ಟಿದ್ರೆ ಜಾತಿ ಅದನ್ನು ಬಿಟ್ಟು ಬೇರೆ ಜಾತಿಗೆ ಬರ್ತಕ್ಕಂಥದ್ದು, ಪಂಗಡಕ್ಕೆ ಸೇರ್ತಕ್ಕಂಥ ಇದೆಯಲ್ಲ, ಅದು ಇಲ್ಲ. ಆಮೇಲೆ ಸ್ಥಾನ ಅಂದ್ರೆ ಯಾವ ದೇಶದಲ್ಲೂ ಎಲ್ಲಿ ಹುಟ್ಟಿದರೆ ಅಲ್ಲೇ. ಯಾಕಂದ್ರೆ ಈ ರೀತಿ ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಕೆಲವು ಗುಣಗಳು ಬೆಳೆಸ್ಕೋಬೇಕಾಗಿ ಬರುತ್ತೆ. ಕೆಲವು ಗುಣಗಳನ್ನ, ಆ ಗುಣಗಳಿಗೆ ವಿಶೇಷವಾಗಿರ್ತಕ್ಕಂಥ ಆ ಸ್ಥಳ, ಆ ಕಾಲ, ಅದಕ್ಕೆ ತಕ್ಕಂತೆ ಕರ್ಮ ದೇವತೆಗಳು ನಮ್ಮನ್ನು ಅಲ್ಲಿ ಹುಟ್ಟಿ ಅಲ್ಲಿ ಬೆಳವಣಿಗೆ ಆಗುವುದಕ್ಕಾಗಿ ನಿರ್ಣಯ ಮಾಡಿರ್ತಾರೆ. ಆದ್ದರಿಂದ ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥದ್ದಾಗುತ್ತೆ, ಅವನ್ನು ನಾವು ಚೇಂಜ್ ಮಾಡ್ಕೋಬಾರ್ದು. ಯಾವುದು? ಈ 5 ನಿಯಮಗಳನ್ನ ಹೇಳ್ತಾರೆ. 5 ನಿಯಮಗಳು ಸಾರ್ವತ್ರಿಕವಾಗಿ ಅನ್ವಯವಾಗತಕ್ಕ ದೊಡ್ಡ ವ್ರತಗಳು. ಇವುಗಳಿಗೆ ಮನುಷ್ಯನ ಸ್ಥಾನಮಾನ, ದೇಶ, ಕಾಲ, ಸಂದರ್ಭ ಮುಂತಾದ ಯಾವ ಕಾರಣದಿಂದಲೂ ವಿನಾಯಿತಿ ಇಲ್ಲ. ಆದ್ದರಿಂದ ಇದಕ್ಕೆ ವಿನಾಯಿತಿ ಇಲ್ಲ. ಕರ್ಮ ದೇವತೆಗಳು ನಮ್ಮ ಕರ್ಮಕ್ಕೆ ತಕ್ಕಂತೆ ಆ ಸನ್ನಿವೇಶ, ಕಾಲ, ಆ ದೇಶ, ಆ ಜನರನ್ನ ಮಧ್ಯದಲ್ಲಿ ಹುಟ್ಟುವ ರೀತಿಯಲ್ಲಿ ಕರ್ಮ ದೇವತೆಗಳು ಮಾಡಿರ್ತಾರೆ. ಆದ್ರಿಂದ ಇದಕ್ಕೆ ವಿನಾಯಿತಿ ಇಲ್ಲ ಅಂತ. ಅನೇಕ ಧರ್ಮ ಸಂಕಟದ ಸಂದರ್ಭಗಳು ಒದಗಬಹುದು. ನಮ್ಮ ಆಪ್ತ ಬಂಧು ಅಥವಾ ಮಿತ್ರ ಪ್ರಾಣವು ನಾವು ಒಂದು ಸುಳ್ಳು ಹೇಳುವುದರ ಮೂಲಕ ಉಳಿಸಬಹುದು. ಇಲ್ಲೇ ನಾವ್ ಹೇಳ್ತೇವೆ, ಏನೋ ಒಂದು ಅದೇನ್ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ, 100 ಸುಳ್ಳುಗಳು ಹೇಳಿ ಒಂದು ಮದುವೆ ಮಾಡಬಹುದಪ್ಪ, ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ ಅಂತಾರೆ. ಅದೆಲ್ಲ ಊಟಾಟಿಕೆ, ಅದೆಲ್ಲ ತಪ್ಪು. ಇಲ್ಲ. ಇನ್ನೊಂದು, ಪ್ರಾಣ ಭಯದಿಂದ ಬರ್ತಾ ಇರುವವನಿಗೆ ನಮ್ಮಲ್ಲಿ ಬಚ್ಚಿಟ್ಕೊಂಡಿದ್ರೆ ನಾವು, ಅವನು ಬಂದಿದ್ದಾನೆ ಇಲ್ಲಿಗೆ ಅಂತಂದ್ರೆ ಇಲ್ಲ ಅಂತ ಹೇಳುವುದಿದೆಯಲ್ಲ, ಅದೂನು ತಪ್ಪು ಅಂತ ಹೇಳ್ತಾನೆ. ಅಥವಾ ನಿಮ್ಮ ದೇಶದ ಮೇಲೆ ಇತರರು ದಂಡೆತ್ತಿ ಬಂದಾಗ ಅವರನ್ನು ಕೊಲ್ಲುವುದಕ್ಕೆ ಹೋಗುತ್ತೀಯೋ ಇಲ್ಲವೋ. ಇಲ್ಲಿ ಇನ್ನೊಂದು, ನಮ್ಮ ದೇಶದ ಮೇಲೆ ದಂಡೆತ್ತಿ ಬರ್ತಾರೆ, ಆವಾಗ ಅವನು ಕೊಲ್ಲಬೇಕೆ ಬಿಡ್ತೀರಾ? ಧರ್ಮ ಅದು ಕೊಲ್ಲಲೇಬೇಕು ಅಂತ. ಅದು ತಪ್ಪೆ. ಕೊಲ್ಲುವುದಿದೆಯಲ್ಲ, ಅದು ತಪ್ಪೆ ಅಂತ ಹೇಳ್ತಾರೆ. ನಮ್ಮ ಕೃಷ್ಣಮೂರ್ತಿ ಅವ್ರು ಹೇಳ್ತಾ ಇದ್ರು, ಈ ಪಂಜಾಬ್ ಹರಿಯಾಣ ಆ ಕಡೆ ಎಲ್ಲ ಸುಮ್ಮನೆ ಇದು ಪಿಸ್ತೂಲ್ ತಕೊಂಡು ಟಪ 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 ಅಂತ ಸಾಯಿಸಿ ಹೋಗ್ತಾ ಇದ್ರು. ಸ್ವಲ್ಪ ಹಿಂದಿನ ಒಂದು 20-30 ವರ್ಷಗಳ ಹಿಂದೆ ಜಾಸ್ತಿ ಇತ್ತು. ಅದು ಯಾಕೆ ಅಂತಂದ್ರೆ ಅವ್ರು ವಿವರಣೆ ಹೇಳ್ತಾ ಇದ್ರು, ಹಿಂದಿನ ಜನ್ಮದಲ್ಲಿ ಅದನ್ನ ಸೈನಿಕನಲ್ಲಿ ಇದ್ದುಕೊಂಡು ಅವರನ್ನ ಸಾಯಿಸಿರ್ತಾನೆ. ಆ ಮುಯ್ಯಿಗೆ ಮುಯ್ಯಿ ಅಂತಂದ್ರೆ ಕರ್ಮ ತೀರ್ಬೇಕು. ಕರ್ಮ ದೇವತೆಗಳು ಆ ರೀತಿ ಅವರನ್ನು ಸೂಟ್ ಮಾಡುವುದಕ್ಕೆ ಅವ್ರಿಗೆ ಉತ್ತೇಜನ ಬಂದು ಸೂಟ್ ಮಾಡ್ತಾರೆ. ಇದು ಯಾವುದು ತಪ್ಪಿಸ್ಕೊಳ್ಳಕ್ ಆಗೋದಿಲ್ಲ. ಸುಮ್ಮನೆ ಮಿಲಿಟರಿನಲ್ಲಿ ಇದ್ಕೊಂಡು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಷ್ಟೇನೋ, ಆ ಕರ್ಮವೇ.
ಅಂತ ಅವ್ರು ಹೇಳ್ತಾ ಇರೋದು. ಇದು ನೋಡಿ, ಇದನ್ನು ಓದಿದಾಗ ಇವಾಗ ಅರ್ಥವಾಗತ್ತೆ ಅವ್ರು ಹೇಳಿದ್ರು. ಆಮೇಲೆ ಉತ್ತರ ಧ್ರುವದ ಪ್ರದೇಶಕ್ಕೆ ಹೋದಾಗ ಮಾಂಸಾಹಾರ ಮಾಡಬೇಕಾದ ಸಂದರ್ಭ ಬರಬಹುದು. ಅಲ್ಲಿ ಉತ್ತರ ಧ್ರುವ ನಮಗೆ ಗೊತ್ತು, ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ. ಉತ್ತರ ಧ್ರುವ ಅನ್ನೋ ಅಷ್ಟೇ, ದಕ್ಷಿಣ ಧ್ರುವದಲ್ಲಿ 6 ತಿಂಗಳು ಹಗಲು 6 ತಿಂಗಳು ರಾತ್ರಿ. ಅಲ್ಲಿ ಮಾಂಸಾಹಾರವೇ ಜಾಸ್ತಿ ತಿಂತಕ್ಕಂಥದ್ದು. ಆ ಕಡೆ ಇರುವಾಗ ಅವನು ಮಾಂಸಾಹಾರವೇ ತಿನ್ನಬೇಕು, ವಿಧಿ ಇಲ್ಲ ಅಂತಂದ್ರೆ ಅದು ತಪ್ಪೇನೋ. ಜಮ್ಮು ಕಾಶ್ಮೀರ ನಾವು ಹೋದಾಗ ಹಾ ಪೂಜೆ ಬಂದಿತ್ತು, ಕಾಮ್ರೇಡ್ ಇಲ್ಲಿ ಮಿಲನ್ ಆಗಿತ್ತು. ನಾನು ಹೋಗಿದ್ದೆ, ಹೊಟ್ಟೆ ಇಷ್ಟ ಇದೆ ಇರುವೆ. ಹಾ ಅಲ್ಲಿ ಹೋದ್ರೆ ಯಾಕೆ ಹೇಳ್ತೀರಿ? ಹಾಗೆ ಆಮೇಲೆ 2 ಇತ್ತು ಅಲ್ಲೇ. ಅದನ್ನು ಆಧ್ಯಾತ್ಮ ಜೀವನ ನಡೆಸಬೇಕು ಅಂತಕ್ಕಂಥ, ಯೋಗಿ ಆಗ್ಬೇಕಂತಕ್ಕಂಥ ತಿನ್ನಬಾರ್ದು ಅಂತ ಅನ್ನೋದು ಕಟ್ನಿಟ್ಟೆ. ಯಾಕಂದ್ರೆ ಆಗ ಯಮ ನಿಯಮಗಳನ್ನು ಕೈ ಬಿಡಬೇಕಾಗುತ್ತದೆ. ಅಂತ ಸಂದರ್ಭದಲ್ಲಿ ಯಮ ನಿಯಮವನ್ನು ಕೈ ಬಿಡಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ಯಮ ನಿಯಮವನ್ನು ಕೈ ಬಿಡಬಾರದು. ಯಮ ಅಂದ್ರೆ ಕೆಲವು ವಿಷಯಗಳನ್ನು ಬಿಡುವುದು, ಕೆಲವು ಪದ್ಧತಿಗಳನ್ನ. ನಿಯಮ ಅಂದ್ರೆ ಅವನ್ನ ಪಾಲನೆ ಮಾಡ್ತಕ್ಕಂಥದ್ದು. ಇವನ್ನ ಬಿಡಬಾರದು, ಪಾಲನೆ ಮಾಡ್ತಕ್ಕಂಥದ್ದು ಮಾಡಲೇಬೇಕು. ಇಂತಹ ವಿಶೇಷ ಸಂದರ್ಭಗಳಲ್ಲಿ ಈ ಯೋಗಿಯ ಜೀವಿತಕ್ಕೆ ಸಂಬಂಧಪಟ್ಟ ನಿಯಮಗಳಿಗೆ ವಿನಾಯಿತಿ ಉಂಟೆ? ಇದು ಪ್ರಶ್ನೆ. ಈ ಸಂದರ್ಭದಲ್ಲಿ ಇರುತ್ತಲ್ಲ, ಯೋಗಿ ಆಗ್ಬೇಕು ಅಂತಕ್ಕಂಥವನಿಗೆ ವಿನಾಯಿತಿ ಏನಾದ್ರೂ ಇದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಹೀಗೆ ನೂರಾರು ವಿಶೇಷ ಸಂದರ್ಭಗಳು ಬಂದು ಒದಗಬಹುದು. ಆದರೂ ಯೋಗಿಯಾಗಬೇಕೆಂದಿರುವವನಿಗೆ ಈ ನಿಯಮಗಳಿಗೆ ವಿನಾಯಿತಿ ದೊರೆಯುವುದಿಲ್ಲ. ಯೋಗಿ ಆಗಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಅದಕ್ಕೆ ವಿನಾಯಿತಿ ಅನ್ನೋದು ಇಲ್ಲವೇ ಇಲ್ಲ. ಈ 5 ಮಹಾವ್ರತಕ್ಕೆ ಸಂಬಂಧಪಟ್ಟವು ಅಲ್ಲದೆ ತನ್ನ ಪ್ರಾಣವನ್ನೇ ಬಳಿ ಕೊಡತಕ್ಕ ಸಂದರ್ಭಗಳು ಪ್ರಾಪ್ತವಾದಾಗಿಯೂ ಹಿಂಜರಿಯಕೂಡದು. ತನ್ನ ಪ್ರಾಣವೇ ಹೋಗುತ್ತೆ ಅಂತಂದ್ರು ಅದಕ್ಕೆ ಹಿಂಜರಿದು ಸುಳ್ಳು ಹೇಳಿದು ಹಿಂದಕ್ಕೆ ಹೋಗಬಾರ್ದು, ಸುಳ್ಳು ಹೇಳ್ಬಾರ್ದು. ಏಕೆಂದರೆ ಆ ಮೂಲಕ ಮೇಲಿನಿಂದ ಹರಿಸಲ್ಪಡುವ ಅನುಗ್ರಹ ಶಕ್ತಿಯು ಅಂತವನಿಗೆ ತುಂಬಾ ಪ್ರಗತಿದಾಯಕವಾಗಿ ಪರಿಣಮಿಸುತ್ತದೆ. ಆ ರೀತಿ ನಿಯಮವನ್ನು ಬಿಡದರ ಪಾಲನೆ ಮಾಡತಕ್ಕಂಥವನು ಇದ್ದರೆ ಆ ಮೇಲ್ಗಡೆಯಿಂದ ಬರತಕ್ಕಂಥ ಸಾಮರ್ಥ್ಯ ಶಕ್ತಿ ಇದೆಯಲ್ಲ, ಅದು ನಮ್ಗೆ ಸಹಾಯವಾಗುತ್ತೆ. ಅನಿಯಮದಂತೆ ನಡಿಬೇಕು, ಸಂದರ್ಭಕ್ಕೆ ತಕ್ಕಂತ ನಡೆದ್ರೆ ಇಲ್ಲ, ಅವೆಲ್ಲನೂ ಸಪೋರ್ಟ್ ಬರಲ್ಲ, ಸಿಗುವುದಿಲ್ಲ. ಒಂದು ಕಟ್ಟುನಿಟ್ಟಾದ ಕಟ್ಟಳೆ ಎಂದರೆ ಧರ್ಮ ಮತ್ತು ನ್ಯಾಯಕ್ಕೆ ಸಂಬಂಧಪಟ್ಟಿದ್ದು ಲೋಕವನ್ನು ಆಳುತ್ತಿದೆ. ಧರ್ಮ ಮತ್ತು ನ್ಯಾಯ ಈ ಲೋಕವನ್ನು ಆಳ್ತಾ ಇರುವುದು. ಇವೆರಡೂ ಇದ್ದರೆ ಲೋಕವು ಸುಭಿಕ್ಷವಾಗಿರುತ್ತದೆ. ಇದೆ, ಆ ನಿಯಮದಂತೆನೆ ಲೋಕವನ್ನು ಆಳ್ತಾ ಇರೋದು. ಆದುದರಿಂದ ಧರ್ಮವನ್ನು ಎತ್ತಿ ಹಿಡಿದು ಅದಕ್ಕಾಗಿ ತ್ಯಾಗ ಮಾಡತಕ್ಕವನಿಗೆ ಸ್ವಲ್ಪವೂ ತೊಂದರೆ ಉಂಟಾಗುವುದಿಲ್ಲ. ಆ ಎರಡನ್ನ ಪಾಲನೆ ಮಾಡ್ತಕ್ಕಂಥವರಿಗೆ ಸ್ವಲ್ಪವೂ ಯಾವತ್ತೂ ತೊಂದರೆ ಆಗುವುದೇ ಇಲ್ಲ ಅಂತ ಹೇಳ್ತಾರೆ. ಹಾಗೇನಾದರೂ ಅಂತವನ ಕಷ್ಟಕ್ಕೆ ಸಿಕ್ಕಿಕೊಂಡರೆ ಅದು ಅವನ ಹಿಂದಿನ ದುಷ್ಕರ್ಮದ ಫಲ. ಆ ರೀತಿ ನಡವಳಿಕೆ ನಡೀತಾ ಇರ್ತಾನೆ, ಆದ್ರೂ ಕೆಲವು ಸಂದರ್ಭಗಳಲ್ಲಿ ಕಷ್ಟಕ್ಕೆ ಸಿಕ್ಕಿಕೊಳ್ತಾನೆ ಅಂತಂದ್ರೆ ಆತನ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಫಲದಿಂದ ಬರುತ್ತೆ ಹೊರತು ಆ ನಿಯಮದಿಂದ ಬರುವುದಿಲ್ಲ. ಅಲ್ಲದೆ ಪ್ರತಿಯೊಬ್ಬನೂ ತನ್ನ ವಿವೇಚನೆಯ ಬೆಳಕಿನಲ್ಲಿ ಸರಿಯಾದದ್ದನ್ನೇ ಮಾಡಬೇಕು. ಒಂದೊಂದು ಸಂದರ್ಭದಲ್ಲಿ ಉದ್ದೇಶದಲ್ಲಿ ತಪ್ಪು ಇಲ್ಲದಿದ್ದಾಗಿಯೂ ಕಾರ್ಯತಃ ತಪ್ಪು ಮಾಡುವುದಾದರೆ ಆ ಮೂಲಕ ತೊಂದರೆಗೆ ಸಿಕ್ಕಿಕೊಳ್ಳುತ್ತಾನೆ. ಆ ತೊಂದರೆಯೇ ಆತನಿಗೆ ಸರಿಯಾದದ್ದನ್ನೇ ಕಂಡುಕೊಳ್ಳುವ ಬುದ್ಧಿಯನ್ನು ಪ್ರಚೋದನೆ ಮಾಡುತ್ತದೆ. ನಿಯಮಬದ್ಧವಾಗಿ ನಡೀತಾ ಇರ್ತಾನೆ, ಮಾಡ್ತಾ ಇರ್ತಾನೆ, ಏನೋ ಒಂದು ಸಂದರ್ಭಾನುಸಾರ ಅವನ ಕಷ್ಟವು ಸಿಕ್ಕಿಕೊಳ್ತಾನೆ. ಆ ಕಷ್ಟವು ಬಂದ್ರೆ ಯಾತಕ್ಕಾಗಿ ಕಷ್ಟ ಬಂತು, ಆ ಕಷ್ಟವನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಅಂತಕ್ಕಂಥ ಬುದ್ಧಿ ಆತನಲ್ಲಿ ಬೆಳವಣಿಗೆ ಆಗುತ್ತೆ. ಮನುಷ್ಯನ ಬೆಳವಣಿಗೆ ಆಗಬೇಕಾದ್ರೆ ಕಷ್ಟಗಳ ಮಧ್ಯೆ ಇರಬೇಕು. ಜೀವನವು ಶತ್ರುಗಳ ಮಧ್ಯೆ ಜೀವನ ಮಾಡ್ತಾ ಇದ್ರೆ ತನ್ನ ತಪ್ಪುಗಳು ಮಾಡಕ್ ಹೋಗಲ್ಲ, ಪರಿಶುದ್ಧನಾಗ್ತಾನೆ. ಆದ್ರಿಂದ ಕಷ್ಟಗಳು ಬರತಕ್ಕಂಥದ್ದು ಶತ್ರುಗಳ ಮಧ್ಯೆ ಜೀವನ ನಡೆಸತಕ್ಕಂಥದ್ದರಿಂದ ನಮ್ಮ ಬೆಳವಣಿಗೆ ಆಗ್ತೀವಿ ಹೊರತು ಕುಂಠಿತವಾಗುವುದಿಲ್ಲ. ಒಳ್ಳೆಯದನ್ನೇ ಮಾಡುತ್ತಿದ್ದರೆ ಒಳ್ಳೆಯದನ್ನೇ ಕಂಡು ಹಿಡಿದು ಮಾಡುವಂತಹ ಸೂಕ್ಷ್ಮತೆಯು ಲಭ್ಯವಾಗುತ್ತದೆ. ಒಳ್ಳೆಯದನ್ನೇ ನಾವು ಯಾವಾಗಲೂ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದ್ರೆ ಆ ಒಳ್ಳೆಯದನ್ನು ಮಾಡುವುದಕ್ಕೆ ಸೂಕ್ಷ್ಮತೆ ನಮ್ಮಲ್ಲಿ ಬೆಳವಣಿಗೆ ಆಗುತ್ತೆ.
ಹಾ ತಿಳುವಳಿಕೆ ಇರೋರು ಎಲ್ಲ ಸಾಧಿಸುವ. ಯಾಕಂದ್ರೆ ತಪ್ಪು ಮಾಡಕ್ ಹೋಗಲ್ಲ, ಗುರಿ ಚೆನ್ನಾಗಿರ್ತಾರೆ. ಈಗ ಇದು ಆಧ್ಯಾತ್ಮಿಕ ಜೀವನನ ನಡೆಸಬೇಕು ಅಂತಕ್ಕಂತ ಬಂದಿರತಕ್ಕಂತವನಿಗೆ ಇದು ಏನೇ ಕಷ್ಟವೇ ಬರಲಿ ಅದು ನಿಜಾಂಶವೇ ಸತ್ಯವನ್ನೇ ನಿಯಮದಂತೆನೆ ನಡ್ಕೋಬೇಕು ಅಂತಕ್ಕಂತ ಮನ ತಟ್ಟಿ ಬಂದಿರ್ತಾನಲ್ಲ, ಆದ್ರಿಂದ ಅವನಿಗೆ ತೊಂದರೆ ಏನು ಆಗೋದಿಲ್ಲ. ಅಕಸ್ಮಾತ್ ತೊಂದರೆಗಳು ನಷ್ಟಗಳು ಏನಾದ್ರೂ ಬಂದರೆ ಅದರಿಂದ ಅವನು ಪರಿಶುದ್ಧತೆ ಮಾಡಿಕೊಳ್ಳುವುದಕ್ಕೆ ಒಂದು ಅವಕಾಶ ಸಿಕ್ಕಿತು ಅಂತ ಹೇಳ್ತಾರೆ. ಕಷ್ಟ ಬಂದಿರುವುದರಿಂದ ಅವನು ಪರಿಶುದ್ಧತೆ ಆಗುವುದಕ್ಕೆ ಅದು ಒಂದು ಅವಕಾಶ. ಹಾ ದಂಡಿಯಾಗಿದೆ ಎಲ್ಲರಿಗೂ ನೀವು. ಆದುದರಿಂದ ಧಾರ್ಮಿಕ ಜೀವನಕ್ಕೆ ಅಷ್ಟು ಪ್ರಾಶಸ್ತ್ಯವಿರುವುದು. ಯಾಕಂದ್ರೆ ಧಾರ್ಮಿಕ ಜೀವನಕ್ಕೆ ಪ್ರಾಶಸ್ತ್ಯ ಅಷ್ಟಿದೆ. ಯಾಕಪ್ಪ ಅಂತಂದ್ರೆ ಅಷ್ಟೊಂದು ಉತ್ತಮ ರೀತಿ ಗುಣಗಳಿಂದ ಬೆಳೆದು ಬಂದಿರತಕ್ಕಂತ ಸನ್ಯಾಸಿ ಆಧ್ಯಾತ್ಮಿಕ ಜೀವನ ನಡೆಸ್ತಕ್ಕಂಥವನು. ಅದಕ್ಕೆ ಅಲ್ವಾ ಮಹಾ ಚಕ್ರವರ್ತಿ ಆಗಿ ಇರ್ತಾನೆ. ಒಬ್ಬ ಋಷಿ ಯಾರಾದ್ರೂ ಬಂದ್ರೆ ಎದ್ದು ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಸ್ವಾಗತ ಮಾಡ್ತೀವಿ. ಅಷ್ಟೊಂದು ಸಾಮರ್ಥ್ಯ ಶಕ್ತಿ ಅದರಲ್ಲಿ ಇದೆ ಅಂತ ನಾವು ಸೂತ್ರ 23 ಇದರಲ್ಲಿ ಅರ್ಥ ಹೇಳೋಣ. ಶೌಚ ಅಂದ್ರೆ ಶುಚಿತ್ವ, ಸಂತೋಷ ಅಂದ್ರೆ ತೃಪ್ತಿ, ತಪಃ ಅಂದ್ರೆ ಆತ್ಮ ಸಂಯಮ, ಸ್ವಾಧ್ಯಾಯ ಅಂದರೆ ತನ್ನ ಸ್ವಭಾವದ ವಿಮರ್ಶೆ, ಸ್ವ ಅಧ್ಯಾಯ ಅಂದ್ರೆ ತನ್ನ ಸ್ವಭಾವದ ವಿಮರ್ಶೆ ಮಾಡಿಕೊಳ್ತಕ್ಕಂಥದ್ದು, ಮತ್ತು ವ್ಯಾಸಂಗ ಈ ಮೂಲಕ ತನ್ನಲ್ಲಿರುವ ಗುಣದೋಷಗಳ ಅರಿವು, ತನ್ನಲ್ಲಿ ಇರುವ ಗುಣದೋಷಗಳ ಅರಿವು ಅಂದ್ರೆ ತಿಳ್ಕೊಳ್ಳೋದು. ಈಶ್ವರ ಪ್ರಣಿಧಾನ ಅಂದ್ರೆ ಈಶ್ವರನಿಗೆ ತನ್ನನ್ನ ತಾನ ಸಮರ್ಪಣೆ ಮಾಡಿಕೊಳ್ಳುವುದು. ಈಶ್ವರನ ಪ್ರಣಿಧಾನ ಅಂದ್ರೆ ಈಶ್ವರನಿಗೆ ತನ್ನಷ್ಟಕ್ಕೆ ತನ್ನ ಸನ್ನಿಧಾನ ಮಾಡ್ಕೊಳ್ತಕ್ಕಂಥದ್ದು. ಇವು ನಿಯಮಗಳು. ಇದೆಲ್ಲ ಇವೆ 5 ನಿಯಮಗಳು. ಹಿಂದೆ ತಿಳ್ಕೊಂಡಿದ್ದು ಯಮಗಳು ಅಂದ್ರೆ ಅವನು ಬಿಟ್ಟು ಬಿಡಬೇಕು ಅಂತ, ಅದನ್ನು ಕೆಟ್ಟದನ್ನು ಮಾಡಬಾರ್ದು. ಅವೆಲ್ಲ ಈ ನಿಯಮಗಳನ್ನ ನಾವು ಎಂತ ಕಷ್ಟವೇ ಬಂದ್ರೂ ಇವನ್ನ ಸಾಧಿಸ್ಬೇಕು. ನಿಯಮಗಳನ್ನ ಸಾಧಿಸಬೇಕು ನಾವು. ಇಲ್ಲಿ ಪರಿಶುದ್ಧತೆ, ತೃಪ್ತಿ, ತಪಸ್ಸು, ತನ್ನನ್ನ ತಾನು ವಿಮರ್ಶೆ ಮಾಡಿಕೊಳ್ಳುವುದಕ್ಕೂ ಈಶ್ವರ ಪ್ರಣಿಧಾನ ಇವು ಆಚರಿಸಬೇಕಾದ ವ್ರತಗಳು. ವ್ರತ ಅಂದ್ರೆ ಗೊತ್ತಲ್ಲ, ನಾವು ಯಾವ್ದಾರ ಒಂದು ವ್ರತವನ್ನು ಮಾಡ್ತೀವಿ ಅಂದ್ರೆ ಸಮಯಕ್ಕೆ ಸರಿಯಾಗಿ ಎಷ್ಟು ಕಷ್ಟವೇ ಬಂದ್ರು ಆ ವ್ರತವನ್ನು ಪೂರೈಸಲೇಬೇಕು. ವ್ರತ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಎದ್ದೋಗ್ಬಾರ್ದಪ್ಪ ಅಂತ ನಮ್ಗೆ ಪುರೋಹಿತರು ಹೇಳ್ತಾರೆ. ನಿಷ್ಠೆಯಿಂದ ಮಾಡ್ಬೇಕು, ಮಧ್ಯದಲ್ಲಿ ಹೋಗ್ಬಾರ್ದು ಅಂತ ಅನ್ನೋದು. ಇದರಲ್ಲಿ ಇದ್ರ ವಿವರಣೆ ಕೊಡ್ತಾರೆ. ಶೌಚ ಅಂದ್ರೆ ಏನು? ಯೋಗಿಯ ಧ್ಯೇಯವು ತನ್ನ ಉನ್ನತ ಆತ್ಮಕ್ಕೆ ಹೋಗೊಡತಕ್ಕಂತಹ ಪರಿಶುದ್ಧ ಸ್ಥಿತಿಯಲ್ಲಿ ತನ್ನ ದೇಹಗಳು ಕೋಶಗಳು ಇರುವಂತೆ ನೋಡಿಕೊಳ್ಳಬೇಕು. ಇಲ್ಲಿ ಯೋಗಿಯ ಧ್ಯೇಯವು ತನ್ನ ಉನ್ನತ ಆತ್ಮಕ್ಕೆ ಹೋಗೊಡತಕ್ಕಂತಹ ಪರಿಶುದ್ಧ ಸ್ಥಿತಿಯಲ್ಲಿ ತನ್ನ ದೇಹಗಳು ಕೋಶಗಳು, ಇಲ್ಲಿ ದೇಹ ಅಂದರು, ಕೋಶಗಳು ಅಂದರು. ದೇಹವಂದರೆ ನಮಗ್ ಗೊತ್ತದು, ಸ್ಥೂಲ ದೇಹ, ಕಾಮದೇಹ, ಮನೋದೇಹ, ಬುದ್ಧಿದೇಹ ಅಂತಕ್ಕಂಥ ಈ ದೇಹಗಳು ಇವೆಲ್ಲವೂ. ಅದು ಕೋಶಗಳು ಅಂತಂದ್ರೆ ನಮಗೆ ಭಾರತ ಸಮಾಜ ಪೂಜೆಯಲ್ಲಿ ಬರುತ್ತೆ, ಜ್ಞಾಪಕ ಮಾಡ್ಕೊಳ್ರಿ ಯಾವ ಅಂತ ಅನ್ನೋದು. ಅನ್ನಮಯ ಕೋಶ, ಆನಂದಮಯ ಕೋಶ, ಸುದ್ಯಂತ ಅಂತ ಹೇಳ್ತೀವಲ್ಲ. ನೋಡಿ, ನಮ್ಮ ಭಾರತ ಸಮಾಜ ಪೂಜೆಯಲ್ಲಿ ಇವೆಲ್ಲ ಇಟ್ಟಿದ್ದಾರೆ ಅಂತಂದ್ರೆ ಅವು ಪರಿಶುದ್ಧವಾದ್ರೆ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ದೇಹಗಳು ಸಮೇತ ಪರಿಶುದ್ಧವಾಗುತ್ತೆ. ಆದ್ದರಿಂದ ಆ ಕೋಶಗಳು ಪರಿಶುದ್ಧವಾದರೆ ಆ ದೇಹಗಳು ಪರಿಶುದ್ಧವಾಗುತ್ತೆ. ಆ ದೇಹವು ಯಾವಾಗ ಪರಿಶುದ್ಧವಾಯಿತು ಅಂದ್ರೆ ಮುಂದಿನ ಜನ್ಮದಲ್ಲಿ ಉತ್ತಮವಾಗಿರ್ತಕ್ಕಂತಹ ಗುಣಗಳನ್ನು ಸಂಪಾದನೆ ಮಾಡಿ ಆಧ್ಯಾತ್ಮಿಕ ಜೀವನ ನಡೆಸುವುದಕ್ಕಾಗಿ ನಮ್ಗೆ ಸುಲಭ ಮಾರ್ಗವು ಸಿಗುತ್ತೆ ಅನ್ನೋ ಉದ್ದೇಶದಿಂದ ಭಾರತ ಸಮಾಜ ಪೂಜೆಯಲ್ಲಿ ಇಂಥವೆಲ್ಲವೂ ಇಟ್ಟಿದ್ದಾರೆ. ಅವು ಯಾಕೆ ಇಟ್ಟಿದ್ದಾರೆ, ಏನ್ ಮಾಡ್ಬೇಕು ಅಂತ ಅನ್ನೋದು ನಾವು ವಿವರಣೆ ಕೊಡಬೇಕು ಸೇರಿರ್ತಕ್ಕಂಥವರಿಗೆ. ಇಲ್ಲಿ ತನ್ನ ದೇಹಗಳು ಕೋಶಗಳು ಇರುವಂತೆ ನೋಡಿಕೊಳ್ಳಬೇಕು. ಶುದ್ಧ ಸ್ಥಿತಿಯಲ್ಲೇ ತನ್ನ ದೇಹಗಳು ಕೋಶಗಳು ಇರುವಂತೆ ನಾವು ನೋಡ್ಕೋಬೇಕು. ಅವ್ರು ಕೆಡುವ ರೀತಿಯಲ್ಲಿ ಮಾಡ್ಕೋಬಾರ್ದು, ಅವು ಶುದ್ಧವಾಗುವ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಅವುಗಳಲ್ಲಿ ಮೊದಲನೇ ಇದೆ ಮನೋದೇಹ. ದೇಹ ಇದೆಯಲ್ಲ,
ಮನೋದೇಹ. ಮನಸ್ಸು ಪರಿಶುದ್ಧವಾಗಿರಬೇಕಾದರೆ ಕೆಟ್ಟ ಯೋಚನೆಗಳಿಂದ ದೂರವಿರಬೇಕು. ಆಮೇಲೆ ಅನಂತರ ಭಾವನೆಗಳು ಶುದ್ಧವಾಗಬೇಕು. ಮನಸ್ಸು ಭಾವನೆ ಶುದ್ಧವಾಗಬೇಕು ಎಂದರೆ ಹರಿಷಟ್ ವರ್ಗಗಳಿಗೆ ಸಂಬಂಧಪಟ್ಟ ಕಾಮ ಕ್ರೋಧಾದಿಗಳಿಂದ ದೂರವಿರಬೇಕು. ಹರಿಷಟ್ ವರ್ಗಗಳು ಅಂತಂದ್ರೆ ಯಾವುದು? ಮದ ಮೋಹ ಮಾಶ್ಚರ್ಯ ಕಾಮ ಕ್ರೋಧ ಲೋಭ, ಆರು. ಇವು ಆರು ಬಹಳ ಮುತ್ತಿನಂತಹ ಒಡವೆಗಳು. ಬಿಡಲ್ಲ. ಮದ ಮೋಹ ಆಶ್ಚರ್ಯ ಕಾಮ ಕ್ರೋಧ ಲೋಭ. ಇಲ್ಲಿ ನಮ್ಮ ಭಾರತ ಸಮಾಜ ಪೂಜೆಯಲ್ಲಿ ಎಷ್ಟು ಚೆನ್ನಾಗಿ ಅಡಗಿವಾಗಿ ಇಟ್ಟಿದ್ದಾರೆ ಅಂದ್ರೆ ನಮ್ಗೆ ಗೊತ್ತಾಗಲ್ಲ. ನಾವು ಹೋಮ ಮಾಡಿಬಿಟ್ಟು ನಾವು ಈ ಚಕ್ರಗಳು ವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ ಭಸ್ಮವನ್ನು ಇಟ್ಕೊಳ್ತೀವಿ ನೋಡಿ. ಅದು ಕಾರಣ ನೋಡಿ, ಇಲ್ಲಿ ಮೂಲಾಧಾರ ಚಕ್ರ ಅಂತಕ್ಕಂಥದ್ದು ನಮ್ಮ ಹೇಳಿದೀವಿ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ ಅಂತ ಈ ಕೆಳಗಡೆ ಮೂರು ಇರ್ತಕ್ಕಂಥವು. ಇಲ್ಲಿ ಮೂಲಾಧಾರ ಚಕ್ರ ವೃದ್ಧಿಯಾದರೆ ಮದ ಅಂತಕ್ಕಂಥದ್ದು ನಮ್ಮಲ್ಲಿ ಕಡಿಮೆ ಆಗುತ್ತೆ. ಮೂಲಾಧಾರ ಚಕ್ರವು ವೃದ್ಧಿಯಾದರೆ ಮದ ಅನ್ನೋದು ನಮ್ಮಲ್ಲಿ ಕಡಿಮೆಯಾಗುತ್ತದೆ. ಮೂಲಾಧಾರ ಸ್ವಾಧಿಷ್ಠಾನ ಇದು ವೃದ್ಧಿಯಾದರೆ ಮೋಹ ಅಂತಕ್ಕಂಥದ್ದು ಕಡಿಮೆಯಾಗುತ್ತದೆ. ಮಣಿಪೂರಕ ಚಕ್ರ ಅಂದ್ರೆ ಮದ ಮೋಹ ಮಾಶ್ಚರ್ಯ ಇದು ಕಡಿಮೆಯಾಗುತ್ತದೆ. ಅದಕ್ಕಾಗಿ ನಾವು ನೋಡಿ ಭಾರತ ಸಮಾಜ ಪೂಜೆಯಲ್ಲಿ ಅವುಗಳ ವೃದ್ಧಿಯಾಗಲಿ ಅಂತ ಭಸ್ಮವನ್ನು ನಾವು ಸ್ಥಳದಲ್ಲಿ ಇಡ್ತೀವಿ. ಹೌದು. ಪುಸ್ತಕಗಳು ತರಬೇಕಪ್ಪ. ಪುಸ್ತಕಗಳು ಓದಿದ್ರೇನೆ ನಮ್ ನಾಲೆಡ್ಜ್ ಬರ್ತಕ್ಕಂಥದ್ದು. ಎಲ್ಲ ಅದರಲ್ಲಿದೆ. ಆಮೇಲೆ ಅವು ಮೂರಾಯ್ತು. ಆಮೇಲೆ ವಿಶುದ್ಧ ಚಕ್ರ ಅಂತಕ್ಕಂಥದ್ದು ಅದು ಉದ್ಭವವಾಗಿ ಕೆಲಸ ಮಾಡಿದರೆ ನಮ್ಮಲ್ಲಿ ಕಾಮ ಅಂತಕ್ಕಂಥದ್ದು ಕಡಿಮೆಯಾಗುತ್ತದೆ. ಆಮೇಲೆ ಆಜ್ಞಾ ಚಕ್ರವು ವೃದ್ಧಿಯಾದರೆ ಕ್ರೋಧ ಅಂತಕ್ಕಂಥದ್ದು ನಮ್ಮಲ್ಲೇ ಭಸ್ಮವಾಗುತ್ತೆ, ದಿನೇ ದಿನೇ ನಶಿಸಿ ಹೋಗುತ್ತೆ. ಕ್ರೋಧ ಅನ್ನೋದು ಇರಲ್ಲ. ಆಮೇಲೆ ಸಹಸ್ರಾರ ಚಕ್ರ ಇದು ವೃದ್ಧಿಯಾದ್ರೆ ಲೋಭ ಅಂತಕ್ಕಂಥದ್ದು ನಮ್ಮಲ್ಲೇ. ಈ ಹರಿಷಟ್ ವರ್ಗಗಳು ಕಡಿಮೆಯಾಗಬೇಕಾದರೆ ಈ ಚಕ್ರಗಳ ಪ್ರಭಾವ ನಮ್ಮ ದೇಹದಲ್ಲಿ ಬೆಳೆಸಿಕೊಂಡಾಗ ಅವು ಶಮನವಾಗುತ್ತದೆ. ಆಮೇಲೆ ಇವೆಲ್ಲ ಪೂರ್ಣವಾಗಿ ಶಮನವಾದರೆ ನಮ್ಮಲ್ಲಿ ಅನಾಹುತ ಚಕ್ರ ಅಂತಕ್ಕಂಥದ್ದು ಎಲ್ಲಿ ಇದೆ? ಅನಾಹುತ ಚಕ್ರ ಅಂತಕ್ಕಂಥದ್ದು ಹೃದಯದಲ್ಲಿರುತ್ತೆ. ಇದು ಇವೆಲ್ಲ ಶಮನವಾದರೆ ಆ ಹೃದಯದಲ್ಲಿರ್ತಕ್ಕಂಥ ಚಕ್ರದಲ್ಲಿ ಪ್ರೀತಿ, ಅನುರಾಗ, ಭಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಬೆಳವಣಿಗೆ ಆಗುತ್ತೆ. ಈ ಹರಿಷಟ್ ವರ್ಗಗಳು ಶಮನವಾದಾಗ ಆ ಅನಾಹುತ ಚಕ್ರದಲ್ಲಿ ಸೇರಿ ಪ್ರೀತಿ, ಅನುರಾಗ, ಭಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಬೆಳವಣಿಗೆ ಆಗುತ್ತದೆ. ನೋಡು, ನಮ್ಮ ಭಾರತ ಸಮಾಜ ಪೂಜೆಯಲ್ಲಿ ಇವೆಲ್ಲ ನಮ್ಗೆ ಗೊತ್ತಾಗದರೆ ಇಟ್ಟಿದ್ದಾರೆ. ನಾವು ಬೇರೆ ಪುಸ್ತಕಗಳನ್ನು ತಿಳಿದು ಅದನ್ನು ಓದಿ ಬರ್ತಕ್ಕಂಥವರಿಗೆ ಇದರ ಪ್ರಚಾರ ಮಾಡ್ಬೇಕು. ಕೆಲಸ ಮಾಡುತ್ತದೆ. ನೋಡಿ, ಕೆಟ್ಟ ಯೋಚನೆಗಳಿಂದ ದೂರವಿರಬೇಕು. ಅನಂತರ ಭಾವನೆಗಳು ಶುದ್ಧವಾಗಬೇಕು. ಕೆಟ್ಟ ಯೋಚನೆಗಳು ಶುದ್ಧ ಮಾಡ್ಕೋಬೇಕು, ಭಾವನೆಗಳು ಶುದ್ಧವಾಗಬೇಕು. ಎಂದರೆ ಹರಿಷಟ್ ವರ್ಗಗಳಿಗೆ ಸಂಬಂಧಪಟ್ಟ ಕಾಮ ಕ್ರೋಧಾದಿಗಳು ದೂರವಿರಬೇಕು. ಹರಿಷಟ್ ವರ್ಗಗಳು ಇವು ತಿಳ್ಕೊಂಡವಲ್ಲ, ಅವು ದೂರವಿರಬೇಕು. ಅನಂತರ ಸ್ಥೂಲ ದೇಹ ಇದು ಶುದ್ಧವಾದ ಆಹಾರ, ಗಾಳಿ ಮತ್ತು ನಿತ್ಯ ಸ್ನಾನದ ಮೂಲಕ ಪರಿಶುದ್ಧವಾಗುತ್ತದೆ. ಈ ಸ್ಥೂಲ ದೇಹ ಇದೆಯಲ್ಲ, ನಿತ್ಯವೂ ಉತ್ತಮವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕು, ಪ್ರತಿನಿತ್ಯ ಸ್ನಾನ ಮಾಡ್ಬೇಕು. ನೋಡಿ, ಭಾರತ ಸಮಾಜ ಪೂಜೆಗೆ ಬರ್ಬೇಕಾದ್ರೆ ಕಂಪಲ್ಸರಿ ನೀವು ಸ್ನಾನ ಮಾಡಿ ಬರ್ಬೇಕು ಅಂತ ಹೇಳೋದು. ಈ ಸ್ಥೂಲ ದೇಹವು ಪರಿಶುದ್ಧವಾಗಿ, ಅಲ್ಲಿಗೆ ಭಾರತ ಸಮಾಜ ಪೂಜೆಯನ್ನು ಕಟ್ಟುನಿಟ್ಟಾಗಿ ವ್ಯವಸ್ಥೆ ರೀತಿಯಲ್ಲಿ ಮಾಡುವುದನ್ನು ಬೇರೆ ಜನರಿಗೆ ಹೇಳಿಕೊಟ್ಟು ಅದರ ಯಾವ ರೀತಿ ಮಾಡ್ತಾ ಇದ್ದೀವಿ, ಅದರ ಉಪಯೋಗವೇನು ಅಂತಕ್ಕಂಥದ್ದು ತಿಳಿಸ್ಕೊಡ್ತಾ ಇದ್ರೆ ಅವನ ಆಧ್ಯಾತ್ಮಿಕ ಜೀವನ ನಡೆಸುವುದಕ್ಕಾಗಿ ನಾವು ದಾರಿ ತೋರಿಸಿದಂತೆ ಆಗುತ್ತೆ. ನಾಳೆ ದಾರಿ ತೋರಿಸಿದಂತಾಗುತ್ತೆ. ಆ ದಾರಿಯಲ್ಲಿ ಬನ್ರಿ ಅಂತ ನಾವು ಇದನ್ನು ವಿವರಣೆಗಳು ಮಾಮೂಲಿ ಮಾಡ್ತಾ ಇದ್ದೀವಿ, ಬಿಡೋ ಅಂತ ಓಡ್ತಾ ಇದ್ದೀವಿ ಅಷ್ಟೇ. ಮಾಂಸ, ಮದ್ಯಪಾನ ಇವುಗಳನ್ನು ತ್ಯಜಿಸಬೇಕು. ಆಧ್ಯಾತ್ಮ ಜೀವನದಲ್ಲಿ ನೀನು ನಡೀಬೇಕು, ಬರಬೇಕು ಅಂತಂದ್ರೆ, ಸೊಸೈಟಿಗೆ ಬರಬೇಕು, ವ್ಯವಸ್ಥೆ ನಡ್ಸ್ಕೋಬೇಕು ಅಂದ್ರೆ ಮಾಂಸ, ಮದ್ಯಪಾನ ವಗೈರೆಗಳನ್ನು ಬಿಟ್ಟು ಬಿಡಬೇಕು. ಅಲ್ಲದೆ
ಮಂತ್ರಗಳನ್ನು ಎಚ್ಚೆತ್ತು ಜಪಿಸುವ ಮೂಲಕ ಉನ್ನತ ಮಟ್ಟದ ಶ್ರುತಿ ಏರ್ಪಡುವುದರಿಂದ ನಮ್ಮ ದೇಹ ಮತ್ತು ಕೋಶಗಳ ಅಣುಗಳು ರಾಜಸ ಮತ್ತು ತಾಮಸ ಗುಣಗಳಿಗೆ ಸಂಬಂಧಪಟ್ಟವು ಹೊರದೂಡಲ್ಪಟ್ಟು ಅವುಗಳ ಸ್ಥಾನದಲ್ಲಿ ಸಾತ್ವಿಕ ಅಣುಗಳು ಬಂದು ಸೇರಿಕೊಳ್ಳುತ್ತವೆ. ನೋಡಿದ್ರೆ ಏನು ಎಷ್ಟು ಸೊಗಸಾಗಿದೆ ಅಪ್ಪ. ಇಲ್ಲಿ ಯಾಕಪ್ಪ ಈ ರೀತಿ ಪುಸ್ತಕ ಪತಂಜಲಿಯವರು ಆಮೇಲೆ ನಮ್ಮ ಐಕೆ ತೈಮಣಿಯವರು ನಮಗೆ ಅರ್ಥವಾಗುವ ರೀತಿಯಲ್ಲಿ ರಾಜಪ್ಪನವರು 3 ಜನ ಸೇರಿ ನಮ್ಮಂತವರು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ರಚನೆ ಮಾಡ್ತಾರೆ. ನೋಡಿ ಇಲ್ಲಿ ನಾವು ಭಾರತ ಸಮಾಜ ಪೂಜೆ ಮಾಡುವಾಗ ಕೆಲವರು ಅಧ್ವರ್ಯರು ಮಾತ್ರ ಹೇಳ್ಬೇಕು ಅಂತ ಹೇಳ್ತಾರೆ. ಅಧ್ವರ್ಯರು ಮಾತ್ರ ಹೇಳ್ತಾ ಇದ್ರೆ ಬೇರೆಯವರು ಸುಮ್ಮನೆ ಇರಬಾರ್ದು, ಬಾಯಲ್ಲೇ ಹೇಳ್ತಾರೆ. ಅದು ಒಳಗಡೆ ಕೆಲವು ಮಂತ್ರಗಳನ್ನು ನಾವು ಗಟ್ಟಿಯಾಗಿ ಹೇಳ್ಬೇಕು. ಆದ್ದರಿಂದ ಈ ನೋಡಿ ಈ ಕೋಶಗಳು ಯಾವುವು ಅಂತ ಅನ್ನೋದು ನಮ್ಗೆ ಅರ್ಥವಾಯ್ತಲ್ಲ, ಗೊತ್ತಿದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತಕ್ಕಂಥದ್ದು. ಇಲ್ಲಿ ಅನ್ನಮಯ ಕೋಶ ಬೆಳವಣಿಗೆ ಆಗುವುದರಿಂದ ನಮ್ಮ ಸ್ಥೂಲ ದೇಹವು ವೃದ್ಧಿಯಾಗುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗುತ್ತದೆ. ಆಮೇಲೆ ಕಾಮದೇಹಕ್ಕೆ ಪ್ರಾಣಮಯ ಕೋಶ ಬೆಳವಣಿಗೆ ಆದಾಗ ಪ್ರಾಣಮಯ ಕೋಶವು ಬೆಳವಣಿಗೆ ಆದರೆ ಕಾಮದೇಹವು ಉತ್ತಮ ರೀತಿಯಲ್ಲಿ ಆಗುತ್ತದೆ. ಮನೋಮಯ ಕೋಶವು ಬೆಳವಣಿಗೆ ಆದರೆ ಮನೋದೇಹ ಇದೆಯಲ್ಲ, ಈ ಕೋಶಗಳು ದೇಹಗಳು ಪೂರ್ಣ ಬೆಳವಣಿಗೆ ಆಗಬೇಕು ಅನ್ನೋದು ಉದ್ದೇಶ ಇದು. ಆಮೇಲೆ ವಿಜ್ಞಾನಮಯ ಕೋಶವು ಬುದ್ಧಿ ದೇಹವು ಚೆನ್ನಾಗಿ ಬೆಳವಣಿಗೆ ಆಗುತ್ತದೆ. ಆನಂದಮಯ ಕೋಶ ಅಂದರೆ ಆತ್ಮ ದೇಹವು ವೃದ್ಧಿಯಾಗುತ್ತದೆ. ಈ ರೀತಿ ಈ 5 ಗುಣಗಳಿಂದ 5 ದೇಹಗಳು ಬೆಳವಣಿಗೆ ಆಗುವುದಕ್ಕೆ ಸಾರ್ಥಕವಾಗುತ್ತದೆ ಅಂತ ಅನ್ನೋದು. ಇಲ್ಲಿ ನಂತರ ಅಧ್ವರ್ಯರು ಗಟ್ಟಿಯಾಗಿ ಹೇಳ್ತಾರೆ. ಆವಾಗ ನಾವು ಸುಮ್ಮನೆ ಬಾಯಲ್ಲಿ ಹೇಳ್ಕೋಬೇಕಂತಂದ್ರೆ ಆವಾಗ ಏನು ಪರಿಣಾಮ ನಮ್ಮ ಮೇಲೆ ಬೀರುತ್ತೆ ಅಂತ ಅನ್ನೋದು ನೋಡಿ ಹೇಳಿದಾಗ, ಮಂತ್ರಗಳು ಗಟ್ಟಿಯಾಗಿ ಉಚ್ಚರಿಸಿದರೆ ಅನ್ನಮಯ ಕೋಶವು ಬೆಳವಣಿಗೆ ಆಗುತ್ತದೆ. ಮಂತ್ರವನ್ನ ನಾವು ಗಟ್ಟಿಯಾಗಿ ಹೇಳುವುದರಿಂದ ಅನ್ನಮಯ ಕೋಶವು ಬೆಳವಣಿಗೆ ಆಗುತ್ತದೆ. ಆ ಸ್ಥೂಲ ದೇಹ ಉತ್ತಮವಾಗಿ ಬೆಳವಣಿಗೆ ಆಗುತ್ತೆ. ಅನ್ನಮಯ ಕೋಶವು ಬೆಳವಣಿಗೆ ಆದಾಗ ಈ ಸ್ಥೂಲ ದೇಹವು ಅತ್ಯಂತ ಉತ್ತಮವಾಗಿ ಬೆಳವಣಿಗೆ ಆಗುತ್ತದೆ. ಮಂತ್ರವನ್ನು ಮೌನವಾಗಿ ಉಚ್ಚರಿಸಿದಾಗ ಪ್ರಾಣಮಯ ಕೋಶ ಇದೆಯಲ್ಲ, ಅದು ಬೆಳವಣಿಗೆ. ನಾವು ಯಾವಾಗ ಅಧ್ವರ್ಯರು ಹೇಳಿದಾಗ ನಾವು ಗಟ್ಟಿಯಾಗಿ ಹೇಳಬಾರ್ದು, ಮನಸ್ಸಿನಲ್ಲೇ ಹೇಳ್ಕೋಬೇಕು. ಆವಾಗ ಪ್ರಾಣಮಯ ಕೋಶವು ವೃದ್ಧಿಯಾಗುತ್ತದೆ. ಈ ಪ್ರಾಣಮಯ ಕೋಶವು ವೃದ್ಧಿಯಾದರೆ ಈ ಕಾಮದೇಹವು ವೃದ್ಧಿಯಾಗುತ್ತದೆ, ಬೆಳವಣಿಗೆ ಆಗುತ್ತದೆ. ಆಗ ಮಂತ್ರವನ್ನು ಅರ್ಥದ ಮೇಲೆ ಮಂತ್ರ ಹೇಳ್ತಾವಿಲ್ಲ, ಮಂತ್ರ ಹೇಳ್ತೀವಿ, ಅದರ ಅರ್ಥ ಏನು ಅಂತ ಅನ್ನೋದು ಚಿಂತನೆ ಮಾಡಿಕೊಂಡಿರುವಾಗ ಮಾನಸಿಕವಾಗಿ ಉಚ್ಚರಿಸಿದರೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಈ ರೀತಿ ಆ ಭಾರತ ಸಮಾಜ ಪೂಜೆಯಲ್ಲಿ ಎಲ್ಲವೂ ಅಡಕವಾಗಿದೆ. ನಾವು ಅಭಿವೃದ್ಧಿ ಆಗುವುದಕ್ಕೆ ಏನೇನು ಬೇಕೋ ಅಂತವೆಲ್ಲವೂ ಸೇರ್ಕೊಂಡಿದೆ. ಆದುದರಿಂದ ಅವುಗಳ ಸ್ಥಾನದಲ್ಲಿ ಸಾತ್ವಿಕ ಅಣುಗಳು ಬಂದು ಸೇರಿಕೊಳ್ಳುತ್ತವೆ. ಈ ರೀತಿ ನಾವು ಪ್ರತಿನಿತ್ಯ ಜೀವನದಲ್ಲಿ ಅಥವಾ ಪೂಜಾ ಪುನಸ್ಕಾರಗಳಲ್ಲಿ ಮಂತ್ರಗಳನ್ನು ಹೇಳುವುದರಿಂದ ಈ ರೀತಿ ಅಭಿವೃದ್ಧಿ ಆಗ್ತೀವಿ. ಇಲ್ಲಿ ಹಿಂದಿನ ಯಮಕ್ಕೆ ಸಂಬಂಧಪಟ್ಟ ಸದ್ಗುಣಗಳು ನಿಷೇಧಾತ್ಮಕವಾದವು. ಇಲ್ಲಿ ಹಿಂದಿನ ಯಮಕ್ಕೆ, ಯಮ ಮತ್ತು ನಿಯಮ ಅಂತಿದೆಯಲ್ಲ, ಯಮ ಅಂತಂದ್ರೆ ಕೆಟ್ಟದ್ದನ್ನು ಬಿಡುವುದು, ನಿಯಮ ಅಂದ್ರೆ ಒಳ್ಳೆಯದನ್ನ ಗುರುತಿಸಿಕೊಳ್ಳುವುದು, ಅನುಷ್ಠಾನ ಮಾಡುವುದು. ಸದ್ಗುಣಗಳು ನಿಷೇಧಾತ್ಮಕವಾದವು ಎಂದರೆ ತ್ಯಜಿಸತಕ್ಕವು. ಆದರೆ ನಿಯಮಕ್ಕೆ ಸಂಬಂಧಪಟ್ಟವು ವಿಧಿ ಮಾಡಬೇಕಾದವು. ಶೌಚಾದಿಗಳನ್ನು ಪ್ರತಿದಿನವೂ ಬಿಡದೆ ಆಚರಿಸುತ್ತಾ ಬರಬೇಕು. ಒಟ್ಟಿನಲ್ಲಿ ಯಮಕ್ಕೆ ಸಂಬಂಧಪಟ್ಟವು ಬಿಡಬೇಕು, ನಿಯಮಕ್ಕೆ ಸಂಬಂಧಪಟ್ಟವು ಮಾಡಬೇಕು. ಅದು ಯಮ ಮತ್ತು ನಿಯಮಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು. ಆಮೇಲೆ ಇದರಲ್ಲಿ ಸಂತೋಷ, ಶೌಚಾಲಯ ಅಂತಕ್ಕಂಥದ್ದನ್ನ ಆಯ್ತು. ಸಂತೋಷ, ಇದನ್ನ ತೃಪ್ತಿ ಎಂದು ಸಾಮಾನ್ಯವಾಗಿ ಕರೆಯುತ್ತೇವೆ. ಸಂತೋಷ ಇದ್ದರೆ ತೃಪ್ತಿ ಜೀವನ ನಾವು ನಡೆಸ್ತಾ ಇದ್ದೀವಿ ಅಂತ ಅನ್ನೋದು. ಮನಸ್ಸು ಯಾವಾಗಲೂ ಸಮತ್ವದಲ್ಲಿ ಇರಬೇಕು. ಮನಸ್ಸು ಒಂದು ಈ ಕಡೆ ಬಂದು ಆ ಕಡೆ ಬಂದು ವ್ಯವಸ್ಥೆ ರೀತಿಯಲ್ಲಿ ಇರಬಾರ್ದು.
ಯಾವತ್ತು ನಾವು ಸಮತೋಲನದಲ್ಲಿ ಇರಬೇಕು. ಅದು ಹೊರಗಿನ ತಾಂಡನಗಳಿಗೆ ಹೂಗೊಡುವುದರ ಮೂಲಕ ಅದರ ಪ್ರಶಾಂತತೆಯನ್ನು ಕಳೆದುಕೊಳ್ಳುವುದು. ಇದು ನಾವು ಪ್ರಶಾಂತವಾಗಿರಬೇಕಾದ್ರೆ ಮನಸ್ಸು ನಿಯಮಬದ್ಧವಾಗಿ ಇಟ್ಕೋಬೇಕು. ಎಲ್ಲಂದ್ರೆ ಬಿಟ್ರೆ ಹೆಂಗೆಲ್ಲ ಹೋಗ್ತಾ ಇದ್ದೀರಿ, ಅದು ನಿಯಮಬದ್ಧವಾಗಿರುವುದು ಇಲ್ಲ. ಅದರ ಪ್ರಶಾಂತತೆಯನ್ನು ಕೊಂಡಿದ್ದು ಒಂದು ಬಾರಿ ಕೋಪತಾಪಗಳಿಗೆ ಒಳಗಾದರೆ ಆ ಸಂಬಂಧವಾದ ಅಲೆಗಳು ನಮ್ಮ ಸ್ವಭಾವವನ್ನೆಲ್ಲ ತಲುಪುತ್ತವೆ. ಒಂದು ಸಲ ಕೋಪತಾಪಗಳು ಬಂದರೆ ಮನಸ್ಸು ಕಸಿಮಲವಾಗಿ ಅಲ್ಲುಕಲ್ಲೋಲ. ನಂತರ ನಾವು ಸ್ವಾಧೀನಕ್ಕೆ ಕಂಟ್ರೋಲ್ ತೆಗೆದುಕೋಬೇಕಾದ್ರೆ ದಿನಗಳೇ ಬರುತ್ತೆ ಕೆಲವು ಸಂದರ್ಭಗಳಲ್ಲಿ ಎನ್ನುವುದು. ಪುನಃ ಸಮಾಧಾನ ಸ್ಥಿತಿಗೆ ಬರಬೇಕಾದರೆ ದೀರ್ಘಕಾಲ ಬೇಕಾಗುತ್ತದೆ. ಸಮಾಧಾನವಾಗಿ ಸ್ಥಿತಿ ನಿಂತ್ಕೊ. ಒಂದ್ಸಲಿ ನಾವು ಕೋಪ ಮಾಡಿಕೊಂಡ್ರೆ ಅದ ನಂತರ ಸಮಾಧಾನವಾಗಬೇಕಾದ್ರೆ ಕೆಲವು ಸಂದರ್ಭಗಳಲ್ಲಿ 6 ಗಂಟೆ 12 ಗಂಟೆ ಒಂದು ದಿವಸನೂ ಪೂರ್ತಿಯಾಗಿ ತೆಗೆದುಕೊಳ್ಳುತ್ತದೆ. ಮೇಲ್ಮೈಯಲ್ಲಿ ಮನುಷ್ಯನು ಸಮಾಧಾನವಾಗಿ ಇದ್ದಂತೆ ತೋರಬಹುದು. ಈ ಕೋಪ ಮಾಡ್ಕೊಳ್ತೀವಿ, ರೇಗಾಡಿರ್ತೀವಿ, ಸ್ವಲ್ಪ ಆಚೆ ಕಳೆಗೋದ್ರೆ ಸಮಾಧಾನವಾಗಿ ಇದ್ದಾನೆ ಅಂತ ಬೇರೆಯವ್ರು ನೋಡುವವ್ರಿಗೆ ಅನ್ಸುತ್ತೆ. ಆದರೆ ನಮ್ಮಲ್ಲಿ ಒಳಗಡೆ ಅದು ಕುದಿತಾನೇ ಇರುತ್ತದೆ, ಸಮಾಧಾನವಾಗಿರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಪುನಃ ಅಪ್ರಿಯವಾದ ಘಟನೆಗಳು ಸಂಭವಿಸಿದ ಕೂಡಲೇ ಮನಸ್ಸು ಅಲ್ಲಕಲ್ಲೋಲ ಸ್ಥಿತಿಗೆ ಧುಮುಕಿ ಬಿಡುವುದು. ನಾವೇನೋ ಅವಾಗ ಜಗಳ ಮಾಡ್ಕೊಂಡು ಕೋಪ ಬಂದಿರುತ್ತೆ, ಸ್ವಲ್ಪ ಹೊತ್ತು ಹೋದ್ರೆ ಅಂತಹ ಸಂದರ್ಭಕ್ಕೆ ಬಂದಿದ್ದೇನಾದ್ರೂ ಬಂದರೆ ಅಂತರದು ಈಚೆ ಬಂದೇ ಬರುತ್ತದೆ. ಇದಕ್ಕೆ ಕಾರಣ ನಾನು ನನ್ನದು ಎಂಬ ಭಾವನೆ ಬಲವಾಗಿ ಬೇರೂರುತ್ತದೆ. ಏನಪ್ಪಾ ಅಂದ್ರೆ ಆ ಕೋಪತಾಪ ಜಾಸ್ತಿ ಬರೋದು ನಾನು ನನ್ನದು, ನಾನು ಮಾಡಿದ್ದೇ ಸರಿ ಅಂತಕ್ಕಂಥದ್ದು ಭಾವನೆ ಇದೆಯಲ್ಲ, ಆ ಭಾವನೆ ಯಾವನಲ್ಲಿ ಇದ್ದರೆ ಅವರು ಆ ಕೋಪತಾಪಗಳು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ನಾನು ನನ್ನದು ಅನ್ನೋದನ್ನ ಬಿಡ್ಬೇಕು, ಹೋಗಲ್ಲ. ಇದಕ್ಕೆ ಸಂಬಂಧಪಟ್ಟ ಕೋಪತಾಪಗಳ ದುಷ್ಟ ಸಂಸ್ಕಾರಗಳು ಮನಸ್ಸಿನಲ್ಲಿ ಆಳವಾಗಿ ಹುದುಗಿಕೊಂಡಿರುತ್ತವೆ. ಯಾಕಪ್ಪ ಅಂದ್ರೆ ಈ ಕೋಪತಾಪಗಳು ಅಂತಕ್ಕಂಥದ್ದು ಇದೆಯಲ್ಲ, ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಅದಿಮಿಗಿಟ್ಟುಕೊಂಡಿರ್ತೀವಿ. ಆ ಸಂದರ್ಭ ಬಂದಾಗ ಅದೆಲ್ಲ ಈಚೆಗೆ ಬಂದ್ಬಿಡುತ್ತದೆ. ಇಲ್ಲಿ ಸಮಾಧಾನವೆಂದರೆ ತಮೋಗುಣಕ್ಕೆ ಸಂಬಂಧಪಟ್ಟಿದ್ದು. ಸರಿಯಾದ ಮಾರ್ಗದಲ್ಲಿ ಪ್ರಯತ್ನ ಮಾಡದೇ ಇರುವ ಸೋಮಾರಿಗಳಲ್ಲ. ಯಾಕಂದ್ರೆ ಸರಿಯಾದ ಮಾರ್ಗದಲ್ಲಿ ನಾವು ಅನುಸರಣೆ ಮಾಡದೆ ಹೋದರೆ ಯಾರಂದ್ರೆ ಈ ಸೋಂಬೇರಿತನ ಯಾವನ ಹತ್ರ ಇರುತ್ತೋ ಅವನು ಮಾಡುವುದಿಲ್ಲ, ಬರಲ್ಲ ಯಾವುದಕ್ಕೂ. ಸಾಧಾರಣವಾಗಿ ಜನರನ್ನು ಬಾಧಿಸುವ ಸುಖಾಪೇಕ್ಷೆ, ಅನುಕೂಲತೆ, ಸ್ಥಾನಮಾನವೇ ಮೊದಲಾದ ದೃಷ್ಟಿಯಿಂದ ಅಸಮಾಧಾನ ಸ್ಥಿತಿಗೆ ಒಳಗಾಗದೆ ಇರುವುದು ಎಚ್ಚರಿಕೆ. ಈ ರೀತಿ ಬರುವುದಕ್ಕೆ ಏನಪ್ಪಾ ಅಂದ್ರೆ ನಾನು ಬರ್ತಾ ಇದ್ದೀನಿ, ನನ್ನ ಗ್ರೇಡು, ನನ್ನ ವ್ಯವಸ್ಥೆ, ನನ್ನ ಸ್ಥಾನಮಾನಕ್ಕೆ ತಕ್ಕಂತೆ ಅಲ್ಲಿ ವ್ಯವಸ್ಥೆ ಇಲ್ಲ, ಆ ಸ್ಥಳವನ್ನು ಸರಿಯಾಗಿ ಇಟ್ಟಿಲ್ಲ ಅಂತಕ್ಕಂಥ ನಾನು ನನ್ನದು ಅನ್ನುವುದು ಗರ್ವ ಬಂದಾಗ ವ್ಯವಸ್ಥೆ ರೀತಿಯಲ್ಲಿ ಇರುವುದಿಲ್ಲ. ಮನುಷ್ಯನು ಜಗಳ ಕಾಯ್ತಾನೆ. ಮುಖ್ಯವಾಗಿ ಎಲ್ಲಿಯವರೆಗೆ ಮನುಷ್ಯನ ಲೌಕಿಕವಾದ ಮಹತ್ವಾಕಾಂಕ್ಷೆ ಒಳಗಾಗಿರುತ್ತಾನೆಯೋ ಅದುವರೆಗೆ ಅಂತವನಿಗೆ ಸಂತೋಷ ಅಥವಾ ಸಮಾಧಾನ ಸ್ಥಿತಿಯೋ ಸ್ವಪ್ನಪ್ರಾಯವಾಗಿರುವುದು. ಯಾವಾಗ ಎಲ್ಲ ಮನುಷ್ಯನ ಲೌಕಿಕವಾದ ಮಹತ್ವ ಆಕಾಂಕ್ಷೆಗಳಿಗೆ ಒಳಗಾಗುತ್ತಾನೆ, ಲೌಕಿಕವಾಗಿರ್ತಕ್ಕಂಥದ್ದು ನಮ್ಮ ಜೀವನ ಪೂರ್ಣವಾಗಿ ನಾವು ಲೌಕಿಕದಲ್ಲೇ ಇರೋದು. ನಾವು ಬರ್ತಾ ಇದ್ರೆ ಮೊದಲಿಂದಾನೆ ಹೋಗಿ ಅಲ್ಲಿಂದ ಸ್ವಾಗತ ಮಾಡಿ ಹೊಗಳ್ಕೊಂಡು ಕರ್ಕೊಂಡು ಬಂದ್ರೆ ಬೇರೆ, ಬಂದ್ರೆ ಬರ್ಲಿ ಬಿಡ್ರಿ ಅಂತ ನಾವು ಉದಾಸೀನ ಮಾಡಿದ್ರೆ ಅವ್ನಿಗೆ ಆವಾಗಲೂ ನಾವು ಪೂರ್ಣವಾಗಿ ಲೌಕಿಕ ಜೀವನವನ್ನ ಮೇಲೇನೆ ಅವಲಂಬಿಸಿ ಜೀವನ ಮಾಡ್ತಾ ಇದ್ದೀವಿ. ಆದ್ರಿಂದ ನಮಗೆ ಈ ಕೋಪತಾಪಗಳು ಬರುವುದು ಸಹಜ. ತನ್ನ ಜೀವಿತವನ್ನೆಲ್ಲ ಈಶ್ವರನಿಗಾಗಲಿ ತನ್ನ ಪರಮ ಗುರುಗಳನ್ನಾಗಲಿ ಅರ್ಪಣೆ ಮಾಡುವಂತಹ ತನ್ನ ಸ್ವಾರ್ಥವು ಲವಲೇಶವು ಉಳಿಯಕೂಡದು. ಗುರುಗಳಿಗಾಗಲಿ ಬೇರೆಯವರು ನಾವು ಬೋಧನೆ ಮಾಡಬೇಕಾದ ಸ್ವಾರ್ಥ ಅಂತಕ್ಕಂಥದ್ದು ನಮ್ಮಲ್ಲಿ ಲವಲೇಶವು ಇರಬಾರದು ಅಂತ ಹೇಳ್ತಾರೆ. ಸ್ವಾರ್ಥ ಅನ್ನೋದು ಬಿಡ್ಬೇಕು. ಆಧ್ಯಾತ್ಮ ಮಾರ್ಗದಲ್ಲೂ ಕೂಡ ತನ್ನ ಪ್ರಗತಿಯ ಸಾಕಾದಷ್ಟು ತೀವ್ರವಾಗಿ ಮುಂದುವರಿಯುತ್ತಿಲ್ಲ ಎಂಬ ಅಸಮಾಧಾನವು ಇರಕೂಡದು. ನಾನು ಏನೋ ಓದಿದ್ದೀನಪ್ಪ, ಕೇಳಿಕೊಂಡಿದ್ದೀನೋ, ನಾನು ಬೇರೆಯವರಂತೆ ಆಧ್ಯಾತ್ಮಿಕ ಜೀವನ ನಡೆಸುವುದಕ್ಕೆ ನನ್ನಿಂದ ಆಗಲ್ಲ, ಆಗುತ್ತೋ ಆಗಲ್ವ ಅಂತಕ್ಕಂಥ ದ್ವಂದ್ವವಾಗಿರ್ತಕ್ಕಂಥ ಮನಸ್ಸು ಇರಬಾರ್ದು.
ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ನಿಶ್ಚಯ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ವೃದ್ಧಿ ಆಗ್ತಾ ಇದ್ದೀನಿ ಅಂತಕ್ಕಂಥದ ಮನಸ್ಸನ್ನ ಬಿಗಿಯಾಗಿ ಹಿಡ್ಕೊಂಡು ಅದರಂತೆ ನಡೆಯೋದನ್ನು ನಾವು ಬರ್ತೀವಿ. ಅಯ್ಯೋ ಅದಾಗತ್ತಾ, ಹೋಗತ್ತಾ, ಅದು ನಿಜವೇನಾ ಅಂತಕ್ಕಂಥ ದೀರ್ಘವಾಗಿರತಕ್ಕಂಥ ಉದಾಸೀನತೆ ಬಂದ್ರೆ ಮುಂದುವರಿಯಕ್ಕೆ ಸಾಧ್ಯವಾಗಲ್ಲ. ಅದು ಪ್ರತಿಯೊಬ್ಬನೂ ತನ್ನ ಪ್ರಯತ್ನವನ್ನು ಹೃತ್ಪೂರ್ವಕವಾಗಿ ಮಾಡುತ್ತಿದ್ದರೆ ಆ ಪ್ರಗತಿಯು ತನ್ನ ಬೆಳವಣಿಗೆ ಮತ್ತು ಕರ್ಮಾನುಸಾರ ಪ್ರಾಪ್ತವಾಗುತ್ತದೆ. ನೀನು ಮಾಡುವ ಕೆಲಸಗಳು ತೃಪ್ತಿಯಿಂದ, ಸಾಧನೆಯಿಂದ ನಾನು ಮಾಡ್ತಾ ಇದ್ದೀನಿ, ಮಾಡಬೇಕು ಅಂತಕ್ಕಂಥ ದೃಷ್ಟಿಗಿಟ್ಕೊಂಡು ಮಾಡ್ತಾ ಇದ್ದರೆ ಆ ಸಾಧನವು ದಿನೇ ಬೆಳವಣಿಗೆ ಆಗಲೇ ಆಗುತ್ತದೆ. ತನ್ನ ಕೈಯಲ್ಲಾದಷ್ಟು ಸೇವೆ ಸಲ್ಲಿಸುತ್ತಿರಬೇಕು. ಯಾವುದೇ ಆಗಲಿ, ಜನಸೇವೆಯಾಗಲಿ, ಬೇರೆಯವರ ಕೆಲಸವಾಗಲಿ, ಇದನ್ನ ಯಾವಾಗಲೂ ನಾವು ಮಾಡ್ತಾ ಇರಬೇಕು. ಸೋಂಬೇರಿತನ ತನ್ನಲ್ಲಿ ಯಾವತ್ತೂ ಇರಬಾರದು. ತನ್ನ ಶೀಲ ಸ್ವಭಾವವನ್ನು ವೇಷದೊಡನೆ ಉತ್ತಮ ಪಡಿಸಿಕೊಳ್ಳುತ್ತಾ ಬರಬೇಕು. ಶೀಲ ಸ್ವಭಾವವನ್ನು ಬೇರಿಸಿಕೊಂಡು ಬೇರೆಯವರಲ್ಲಿ ಉತ್ತಮ ರೀತಿಯ ಬೆಳವಣಿಗೆ ಆಗುವುದನ್ನು ಕಲಿತ್ಕೋಬೇಕು. ಹೀಗೆ ಅನನ್ಯವಾದ ಭಕ್ತಿ ಶ್ರದ್ಧೆಗಳಿಂದ ಬಾಳುವುದನ್ನು ಕಲಿತಾರೆ. ಶ್ರದ್ಧಾ ಭಕ್ತಿ ಇರ್ಬೇಕಪ್ಪ ಅಂತ ಹೇಳ್ತೀವಿ ನೋಡು. ಯಾವಾಗ ನಾವು ಇದ್ದರೆ ಆತನ ಯೋಗಕ್ಷೇಮವನ್ನ ಆತನ ಪರಮ ಗುರುವಾಗಲಿ ಈಶ್ವರನಾಗಲಿ ವಹಿಸಿಕೊಳ್ಳುತ್ತಾನೆ. ನಿನ್ನ ಕರ್ತವ್ಯ ಸರಿಯಾಗಿ ಮಾಡ್ತಾ ಇದ್ದರೆ ನಿನ್ನ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಮೇತ ಅದನ್ನ ಮಹಾತ್ಮರಾಗಿರ್ತಕ್ಕಂಥವರು ಸಂತಸ್ತಾನೆ ಇರ್ತಾರೆ. ಗುರುಗಳಾಗಲಿ ಈಶ್ವರನಾಗಲಿ ವಹಿಸಿಕೊಳ್ಳುತ್ತಾನೆ. ಇದರಲ್ಲಿ ನಿತ್ಯಾಭಿನ ಎಂಬುವುದು ಮುಖ್ಯವಾದ ಷರತ್ತು. ಧರ್ಮಕ್ಕೆ ವಿರೋಧವಾಗಿ ಸಾಧಕನು ನಡೆಯಕೂಡುದು ಎಂದು ಅರ್ಥ. ಧರ್ಮಕ್ಕೆ ವಿರೋಧವಾಗಿ ಸಾಧಕನು ನಡೆಯಬಾರದು. ಧರ್ಮದಂತೆ ನಡೆಯತಕ್ಕಷ್ಟವೇ ಬಾರದು, ಧರ್ಮದಂತೆ ನಡೆಯಬೇಕು. ಆಮೇಲೆ ತಪಸ್ಸು ಅಂದ್ರೆ 1ನೇ ಶ್ಲೋಕದಲ್ಲಿ ತಪಸ್ಸಿನ ವಿಚಾರ ಬಂದಿದೆ. ನಾವು ಪ್ರಥಮದಲ್ಲಿ ಪ್ರಾರಂಭ ಮಾಡಿದ್ವಲ್ಲ, ಆವತ್ತೇ ತಪಸ್ಸು ಅಂತಕ್ಕಂಥ 1ನೇ ಶ್ಲೋಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ತಪಸ್ಸು ಎಂಬ ಸಂಸ್ಕೃತ ಶಬ್ದಕ್ಕೆ ತುಂಬಾ ವ್ಯಾಪಕವಾದ ಅರ್ಥವಿದೆ. ತಪಸ್ಸು ಅನ್ನೋದು ಸಂಸ್ಕೃತದ ವಾಕ್ಯ, ಅದಕ್ಕೆ ತುಂಬಾ ಅರ್ಥವಿದೆ. ಪರಿಶುದ್ಧತೆ ಮತ್ತು ಸಂಯಮ ಜೀವಿತವನ್ನು ಶುದ್ಧಿ ಮಾಡಿಕೊಳ್ಳುವುದು. ಪರಿಶುದ್ಧತೆ, ಜೀವಿತ ಸಂಯಮವನ್ನು ಶುದ್ಧಿ ಮಾಡಿಕೊಳ್ಳುವುದು ತಪಸ್ಸು ಅಂತಂದರೆ. ನಮ್ಮ ಅಂತರಾತ್ಮ ವಿಕಾಸದ ದೃಷ್ಟಿಯಿಂದಲೇ ಅಂತರಾತ್ಮ ವಿಕಾಸದ ದೃಷ್ಟಿಯಿಂದಲೇ ದೇಹಾತ್ಮವು ಕೆಲಸ ಮಾಡಬೇಕೇ ವಿನಃ ತನ್ನ ಕೆಳಗಿನ ಮಟ್ಟದ ಸುಖ ಸಂತೋಷಗಳಿಗಲ್ಲ. ಅಂತರಾತ್ಮದ ದೃಷ್ಟಿಯಿಂದ ದೇಹಾತ್ಮವು ಕೆಲಸ ಮಾಡುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ದೇಹಾತ್ಮನ ಬಿಟ್ಟರೆ ಅದಿಷ್ಟ ಬಂದಂಗೆ ಹೋಗುತ್ತೆ. ಆ ರೀತಿ ದೇಹಾತ್ಮದ ಸ್ವಭಾವದಂತೆ ಅದರ ಆಜ್ಞೆಯಂತೆ ದೇಹಾತ್ಮವನ್ನು ದಂಡಿಸಿ ನಾವು ಕೆಲಸವನ್ನು ವ್ಯವಹಾರವನ್ನು ನಡೆಸ್ತಾ ಬಂದರೆ ಅವನು ಆಧ್ಯಾತ್ಮಿಕ ಜೀವನ ನಡೆಸುವುದಕ್ಕಾಗಿ ಉತ್ತಮವಾಗಿರತಕ್ಕಂಥ ದಾರಿ ಸಿಗುತ್ತದೆ. ಸುಖ ಸಂತೋಷಗಳಿಗಾಗಿ ಅಲ್ಲ. ಆದುದರಿಂದ ಅವುಗಳನ್ನು ಮೇಲಿನ ದೃಷ್ಟಿಯಿಂದ ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ಉಪಾಯಗಳು, ಸಾಧನಗಳು ತಪಸ್ಸು. ಅವೆರಡು ಹೊಂದಾಣಿಕೆ ಆಗಬೇಕಾದ್ರೆ ಏನು? ದೇಹಾತ್ಮ ಅಂತರಾತ್ಮ ಹೊಂದಾಣಿಕೆಯಾಗಿ ಉತ್ತಮ ರೀತಿಯಲ್ಲಿ ಆಗಬೇಕು ಅಂದರೆ ತಪಸ್ಸು ಬಹಳ ಮುಖ್ಯ ಎಂಬ ಶಬ್ದಾರ್ಥರೊಂದಿಗೆ ಸೇರುತ್ತದೆ. ಹಾಗಲ್ಲದೆ ದೇಹವನ್ನು ವ್ಯರ್ಥವಾಗಿ ದಂಡಿಸತಕ್ಕ ಕಠಿಣವಾದ ಅಭ್ಯಾಸಗಳು ಇವೆ. ಈ ರೀತಿ ಮಾಡಬೇಕು ಅಂತ ಈ ದೇಹ ಇದೆಯಲ್ಲ, ಕಠಿಣವಾಗಿ ದಂಡಿಸಬಾರದು. ದಂಡಿಸಬಾರದು. ಉದಾಹರಣೆಗಾಗಿ ಕೈಯನ್ನ ಮೇಲಕ್ಕೆ ಎತ್ತಿ ಹಿಡಿಯುವುದ, ಒಂದು ಕಾಲ ಮೇಲೆ ತಪಸ್ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ಕೈಯನ್ನು ಮೇಲಕ್ಕೆ ಎತ್ಕೊಂಡು, ಇವೆಲ್ಲ ಹಠಯೋಗ. ದೇಹವನ್ನು ದಂಡಿಸುವುದು ಮಾಡಬಾರದು. ಉಸಿರನ್ನು ಕುಂಭಕ ಮಾಡುವುದು ಇತ್ಯಾದಿ ಇಂತಹ ಘೋರವಾದ ತಪಸ್ಸು ಒಂದು ಘೋರವಾಗಿರ್ತಕ್ಕಂಥ ತಪಸ್ಸು ಮಾಡುವುದು ಇವೆಲ್ಲನ್ನು ಸರಿಯಲ್ಲ. ದೇಹೇಂದ್ರಿಯಗಳನ್ನು ಅವುಗಳು ಒಲವು ಬಂದಂತೆ ವರ್ತಿಸುವಂತಹ ಸ್ವೇಚ್ಛಾ ವರ್ತನೆ ಮತ್ತೊಂದು ಕೊನೆ. ಇವೆರಡನ್ನು ಹೊಂದಿಸಬಾರದು. ಅತಿಯಾಗಿ ಕಷ್ಟವೂ ಇಡಬಾರದು, ಹೋಗಬಾರದು.
ಯೋಗ ವಿಚ್ಯತೆ ಅಂದ್ರೆ ಅನುಷ್ಠಾನ ಮಾಡಿ ಯೋಗ. ದೇಹವು ಕೆಟ್ಟು ಹತೋಟಿ ಮೀರಿ ಹೋಗಕೂಡದು. ದೇಹವು ಕೆಟ್ಟೋಗ್ಬಿಟ್ಟು ಹತೋಟಿಯನ್ನು ಮೀರಿ ಹೋಗಬಾರದು. ಹಾಗೆ ಸೊರಗಿ ಕೆಲಸಕ್ಕೆ ಬಾರದಂತೆ ಆಗಕೂಡದು. ಸಣ್ಣಗೆ ಆಗುವುದು ಸರಿಯಲ್ಲ, ಉಬ್ಬಿಕೊಂಡಿರುವುದು ಸರಿಯಲ್ಲ. ಪರಮಗುರು ಚರಣ ಸನ್ನಿಧಿಯಲ್ಲಿ ಹೇಳಿರುವಂತೆ ನಾವು ಈ ಸ್ಥೂಲ ದೇಹವನ್ನು ಒಂದು ಕುದುರೆಯಂತೆ ಭಾವಿಸಿ ಅದನ್ನು ಕೊಬ್ಬಿಸುವುದರಿಂದಲೂ ನಮ್ಮ ಕೆಲಸ ಬರುವುದಿಲ್ಲ, ಸೋಗುವುದರಿಂದಲೂ ನಮ್ಮ ಕೆಲಸಕ್ಕೆ ಬರುವುದಿಲ್ಲ. ಅದು ಸಣ್ಣಗಾದ್ರೂ ಇಲ್ಲ, ಕೊಬ್ಬು ಬಿದ್ರೂ ಆಗಲ್ಲ, ಸಮದೃಷ್ಟಿಯಲ್ಲಿ ಇರಬೇಕಾದುದರಿಂದ ಉಚಿತವಾದ ಆಹಾರ, ವಿಹಾರ, ನಿದ್ರೆ ಎಚ್ಚೆತ್ತಿರಬೇಕು. ಉಚಿತ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಹಾರ, ನಿದ್ರೆ ಇವೆಲ್ಲ ಇರಬೇಕು. ವಿಹಾರ ಅಂದ್ರೆ ಮಾಮೂಲು ಜನರಲ್ ಸೇರಿಸಿಕೊಳ್ಬೇಕಂತ ಮಾಡಬೇಕಾದ ಕರ್ತವ್ಯಕ್ಕೆ ಅನುಗುಣವಾಗಿ ಅದನ್ನು ತಿದ್ದಿದರೆ ಅಂತಹ ಯೋಗಾಭ್ಯಾಸವು ಎಲ್ಲಾ ದುಃಖಗಳನ್ನು ನಾಶಪಡಿಸುವಂತೆ ಆಗುತ್ತದೆ ಎಂಬುದಾಗಿ ಗೀತೆಯು ಬೋಧಿಸುತ್ತದೆ. ಅದನ್ನು ಬಿಟ್ಟು ದೇಹವನ್ನು ಕಠಿಣವಾದ ತಪಸ್ಸಿಗೆ ಒಳಗೂಡದು ಸರಿಯಲ್ಲ. ಮತ್ತು ಶರೀರದ ಕಣಗಳೆಲ್ಲವೂ ಜೀವ ಚೈತನ್ಯವನ್ನು ಸಹ ಅನಾವಶ್ಯಕವಾಗಿ ನೋಯಿಸದಂತೆ ಆಗುತ್ತದೆ. ಆ ರೀತಿ ಜೀವ ಕಣಗಳಿದೆಯಲ್ಲ, ಅನಾವಶ್ಯಕವಾಗಿ ಅದಕ್ಕೆ ನೋವು ಕೊಡ್ತೀವಿ ನಾವು. ಆ ರೀತಿನೂ ಮಾಡಬಾರದು ಎಂಬುದಾಗಿ ಗೀತೆಯು ಸ್ಪಷ್ಟವಾಗಿ ಸಂದೇಶಿಸಿದೆ. ಮುಖ್ಯವಾಗಿ ನಮ್ಮ ದೇಹೇಂದ್ರಿಯಗಳನ್ನು ಧಾರ್ಮಿಕ ಜೀವನಕ್ಕೆ ತಕ್ಕ ದಮನ ಮಾಡಿ ಸ್ವಾಧೀನಕ್ಕೆ ತೆಗೆದುಕೊಳ್ಳುವುದು ತಪಸ್ಸು. ನಮ್ಮ ದೇಹ ಇಂದ್ರಿಯಗಳನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತಕ್ಕಂಥದ್ದಕ್ಕೆ ತಪಸ್ಸು ಅನ್ನುವುದು. ತಪಸ್ಸು ಅಂತಂದ್ರೆ ಏನೋ ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡಿರ್ತೀವಲ್ಲ, ನಮ್ಮ ದೇಹೇಂದ್ರಿಯಗಳನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವುದಕ್ಕೆ ತಪಸ್ಸು. ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಪ್ರಜ್ಞೆಯನ್ನು ದೇಹಾದಿಗಳಿಂದ ಪ್ರತ್ಯೇಕಿಸಿ ಅವುಗಳನ್ನು ತಾನು ಅಲ್ಲವೆಂಬ ಎಚ್ಚರದಿಂದ ನಡೆದುಕೊಳ್ಳುವ ಮೂಲಕ ಅಸ್ಮಿತ ಭಾವನೆಯನ್ನು ತಗ್ಗಿಸದಂತೆ ಆಗುತ್ತದೆ. ಎಂದರೆ ನಾನು ಈ ದೇಹಾದಿ ಉಪಾಧಿ ಅಲ್ಲ, ಈ ದೇಹಕ್ಕೆ ಸಂಬಂಧಪಟ್ಟಂತ ಉಪಾಧಿ ಅಲ್ಲ ನಾನು ಎಂಬ ಅರಿವಿನ ಮೂಲಕ ತನ್ನ ದೇಹಗಳನ್ನು ಶುದ್ಧಿ ಮಾಡಿ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ದೇಹಗಳನ್ನು ಶುದ್ಧಿ ಮಾಡಿಕೊಂಡು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕು. ಯಾವುದರಿಂದ ಇದೆಲ್ಲಾಗುವುದು? ತಪಸ್ಸು ಮಾಡುವುದರಿಂದ ಇಷ್ಟು ನಾವು ಗುಣಗಳನ್ನ ಸಂಪಾದನೆ ಮಾಡಿಕೊಂಡು ನಮ್ಮ ದೇಹಗಳು ಇದೆಯಲ್ಲ ಸ್ವಾಧೀನಕ್ಕೆ ರಾಗದ್ವೇಷಾದಿಗಳನ್ನು ಜಯಿಸಿ ಕಂಟ್ರೋಲ್ ಮಾಡಿಕೊಂಡು ದೇಹಗಳನ್ನು ತನ್ನ ಹತೋಟದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಏನಾದ್ರು ತಪಸ್ಸು ಮಾಡಬೇಕು. ತಪಸ್ಸು ಅಂದ್ರೆ ಧ್ಯಾನ ಮಾಡ್ತಾರೆ, ಅದು ಆಗುತ್ತೆ. ಆಮೇಲೆ ಸ್ವಾಧ್ಯಾಯ, 4ನೇದು ಸ್ವಾಧ್ಯಾಯ. ಪತಂಜಲಿಗಳ ಯೋಗ ಶಾಸ್ತ್ರವು ಆಳವಾಗಿ ವ್ಯಾಸಂಗ ಮಾಡಬೇಕು. ವ್ಯಾಸಂಗ ಅನ್ನೋದು ನಾವು ಆಳವಾಗಿ ವ್ಯಾಸಂಗ ಮಾಡಬೇಕು. ಆ ಮೂಲಕ ಜೀವಿತ ಉದ್ದೇಶವನ್ನು ಪರಿಷ್ಕಾರವಾಗಿ ಅರ್ಥ ಮಾಡಿಕೊಂಡು ಆ ಬೆಳಕಿನಲ್ಲಿ ಬಾಡುತ್ತಾ ಬಂದರೆ ಯೋಗಕ್ಕೆ ಪೂರ್ವ ಸಿದ್ಧತೆ ಏರ್ಪಟ್ಟಂತೆ ಆಗುತ್ತದೆ. ಆ ನಿಯಮ ವ್ಯವಸ್ಥೆ ಏನಿದೆಯೋ ಅದರಂತೆ ನಾವು ಜೀವನವನ್ನು ನಡೆಸ್ತಾ ಬಂದರೆ ಏನಾಗುತ್ತಪ್ಪ ಅಂದ್ರೆ, ಮಾಡಿಕೊಂಡು ಆ ಬೆಳಕಿನಲ್ಲಿ ಬಾಳುತ್ತಾ ಬಂದರೆ ಯೋಗಕ್ಕೆ ಪೂರ್ವ ಸಿದ್ಧತೆ ಏರ್ಪಾಡಾಗುತ್ತದೆ. ಆ ನಿಯಮ ವ್ಯವಸ್ಥೆ ಇದೆಯಲ್ಲ ಅದರಂತೆ ನಾವು ಜೀವನವನ್ನು ನಡೆಸ್ಕೊಳ್ತಾ ಬಂದರೆ ಯೋಗಕ್ಕೆ ಪೂರ್ವ ಸಿದ್ಧತೆ. ಯಾವ್ದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಪೂರ್ವ ಸಿದ್ಧತೆ ಇರುತ್ತಲ್ಲ, ಹಾಗೆ ಯೋಗಕ್ಕೆ ಇವೆಲ್ಲ ಪೂರ್ವ ಸಿದ್ಧತೆಗಳು, ನಿಯಮಗಳಿದೆಯಲ್ಲ ಈ 5 ಇವನ್ನ ಪಾಲನೆ ಮಾಡಬೇಕು. ಏಕೆಂದರೆ ವ್ಯಾಸಂಗವೆಂದರೆ ಆಳವಾದ ವಿಮರ್ಶೆ ಮತ್ತು ಅದು ಎತ್ತಿ ಹಿಡಿಯುವ ಪರಮ ಪುರುಷಾರ್ಥದ ಚಿಂತನೆ. ಅದು ಬರಬರುತ್ತಾ ಜ್ಞಾನರೂಪವಾಗಿ ಪರಿಣಮಿಸುತ್ತದೆ. ನಾವು ದಿನನಿತ್ಯವೂ ವ್ಯಾಸಂಗ ಮಾಡುವುದರಿಂದ ಅಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳನ್ನ ಜೀವನದಲ್ಲಿ ಅನುಷ್ಠಾನ ಮಾಡುವುದಕ್ಕೆ ನಾವು ಪ್ರಾರಂಭ ಮಾಡಿದಾಗ ದಿನೇ 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 ನಾವು ಯೋಗ ಸಾಧನೆಗೆ ಅರ್ಹತೆ ಆಗ್ತೀವಿ ಅಂತ ಅರ್ಥ ಆಯ್ತು. ಈಗ ಯೋಗಶಾಸ್ತ್ರವು ಸಾಂಖ್ಯ ಸಿದ್ಧಾಂತದ ಆಧಾರ ಮೇಲೆ ರೂಪುಗೊಂಡಿದೆ. ಆದರೆ ಸಾಂಖ್ಯದಲ್ಲಿ ಈಶ್ವರ ವಿಷಯ ಇಲ್ಲ.
ಈ ಮೊದಲನೇ ಸಲ ಬಂತು ಸಾಂಖ್ಯ ಅಂದ್ರೆ ಏನು ಅಂದ್ರೆ ಅದರಲ್ಲಿ ಈಶ್ವರನ ವಿಷಯ ಇಲ್ಲ. ಆದುದರಿಂದ ಅದಕ್ಕೆ ನಿರ್ವೀಶ್ವರ ಅಂದ್ರೆ ಈಶ್ವರನ ಇಲ್ಲ ಅಂತ ಸಾಂಖ್ಯ ಸಿದ್ಧಾಂತದಲ್ಲಿ ಆ ರೀತಿ ಬರುತ್ತೆ. ಸಾಂಖ್ಯ ಸಿದ್ಧಾಂತ ಹಾಗೆ ಏನು ಅಂತ ಸರಿಯಾಗಿ ನಮಗೂ ಗೊತ್ತಿಲ್ಲ. ನಿರ್ವೀಶ್ವರ ಸಂಖ್ಯೆ ಎಂದು ಹೆಸರು. ಪತಂಜಲಿ ಯೋಗ ಶಾಸ್ತ್ರದಲ್ಲಿ ಈಶ್ವರ ಪ್ರಣಿಧಾನ ಹೇಳುವುದರಿಂದ ಇದಕ್ಕೆ ಸೇತೇಶ್ವರ ಸಾಂಖ್ಯವೆಂಬ ಹೆಸರು ಬಂದಿದೆ. ಈಗ ಅದು ಪುರುಷ ಬ್ರಾಕೆಟ್ ಜೀವಾತ್ಮರುಗಳಿಗೂ ಈಶ್ವರನಿಗೂ ಏನು ವ್ಯತ್ಯಾಸ ಅಥವಾ ಸಮಾನ ಧರ್ಮ ಏನಿದೆ ಎಂಬ ಅಂಶ ಈ ಶಾಸ್ತ್ರದ ಪ್ರಕಾರ ಪರಿಷ್ಕಾರವಾಗುವುದಿಲ್ಲ. ಸಾಂಖ್ಯ ಸಿದ್ಧಾಂತ ಯೋಗ ಅಂತಿದೆಯಲ್ಲ, ಇದರಿಂದ ಪುರುಷ ಇದು ನಮ್ಮ ತಿಯಾಸಫಿಯಲ್ಲಿ ಹೇಳ್ತೀವಿಲ್ಲ, ಅದಕ್ಕೆ ಪರಿಷ್ಕಾರ ಸಿಗುವುದಿಲ್ಲ. ಅದಕ್ಕೊಂದಕ್ಕೂ ಪರಿಷ್ಕಾರ ಸಿಗುವುದಿಲ್ಲ. ತಿಯಾಸಫಿಯು ವೇದಾಂತಕ್ಕೂ ಸಾಂಖ್ಯಕ್ಕೂ ಸೇತುವೆ ಇರುತ್ತದೆ. ತಿಯಾಸಫಿ ಅಂತಕ್ಕಂಥದ್ದು ತಿಯಾಸಫಿಯು ವೇದಾಂತಕ್ಕೂ ಸಾಂಖ್ಯಕ್ಕೂ ಸೇತುವೆ ಕಟ್ಟಿರುತ್ತದೆ. ಸಂಬಂಧ ಅದಕ್ಕೆ ಸಂಬಂಧವನ್ನು ಬೆಳೆಸುವುದು. ವೇದಾಂತವು ಪುರುಷನೇ ಚೈತನ್ಯ ಸ್ವರೂಪನೋ, ವೇದಾಂತ ಹೇಳುವುದು ಪುರುಷನೇ ಚೈತನ್ಯ ಸ್ವರೂಪನೋ ಪ್ರಕೃತಿ ಮಾಯೆ ಎಂದು ಹೇಳುತ್ತದೆ. ಪ್ರಕೃತಿ ಮಾಯ, ಪುರುಷ ಪ್ರಧಾನತೆ. ಈ ಪುರುಷನು ಪ್ರಕೃತಿಯನ್ನು ಜಯಿಸಬೇಕು ಅಂತ ಅನ್ನೋದು ಹೇಳೋದು ಇದು. ಅಲ್ಲದೆ ವೇದಾಂತವು ಪರಮಾತ್ಮನು ಒಬ್ಬನೇ, ಪ್ರಕೃತಿಯಿಂದಾದ ರೂಪಗಳು ಬೇರೆ ಬೇರೆ. ಪರಮಾತ್ಮ ಅಂತಕ್ಕಂಥದ್ದು ಒಬ್ಬನೇ, ಪ್ರಕೃತಿಯಿಂದ ರೂಪಗಳು ಬೇರೆ ಬೇರೆ ಆಗುತ್ತದೆ ಅಂತ ವೇದಾಂತ ಹೇಳುತ್ತದೆ ಎಂದು ಹೇಳಿದರೆ, ಸಾಂಖ್ಯವು ಈ ಸಾಂಖ್ಯ ಶಾಸ್ತ್ರ ಏನ್ ಹೇಳುತ್ತಪ್ಪ ಅಂದರೆ ವಿಜ್ಞಾನದ ದೃಷ್ಟಿಯಿಂದ ವಿಮರ್ಶೆ ಮಾಡಿದ್ದರಿಂದ ಪುರುಷರು ಅನೇಕ ಪ್ರಕೃತಿ ಒಂದೇ ಎಂದು ಹೇಳುತ್ತದೆ. ಜ್ಞಾನ ಈ ರೀತಿ ಹೇಳುತ್ತದೆ. ಪುರುಷರು ಅನೇಕರು ಆದಾಗ್ಯೂ ಇಚ್ಛೆ, ಜ್ಞಾನ, ಕ್ರಿಯಾತ್ಮಕ ರೂಪವು ಎಂದರೆ ಎಲ್ಲರಿಗೂ ಈ 3 ಲಕ್ಷಣಗಳು ಸಮಾನವೆಂದು ಪ್ರತಿಪಾದಿಸುತ್ತದೆ. ಅಲ್ಲದೆ ಸಾಂಖ್ಯ ಸಿದ್ಧಾಂತದ ಪ್ರಕಾರ ಪುರುಷನು ಸಾಕ್ಷೀಭೂತನಾಗಿ ನೋಡುತ್ತಾನೆ. ಸಾಂಖ್ಯ ಸಿದ್ಧಾಂತದ ಪ್ರಕಾರ ಪುರುಷನು ಸಾಕ್ಷಿ ಸಿದ್ಧಾಂತವಾಗಿ ನೋಡ್ತಾ ಇರ್ತಾನೆ. ಪ್ರಕೃತಿಯೇ ಕೆಲಸ ಮಾಡತಕ್ಕದ್ದು ಎಂದು ಹೇಳುತ್ತದೆ. ಗೀತೆಯಲ್ಲಿ ಸಾಂಖ್ಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಅಭಿಪ್ರಾಯಗಳೇ ಹೆಚ್ಚಾಗಿ ಇರುತ್ತವೆ. ಭಾಗ 5ನೇ ಅಧ್ಯಾಯದಲ್ಲಿ 8-9 ಶ್ಲೋಕಗಳು ಯೋಗಿಯಾಗವನು ನೋಡಬೇಕಾದ ಅಗ್ರಾನಿಗ ಅಂತಕ್ಕಂಥ ನಿದ್ರಿಸುವಾಗ, ಉಸಿರಾಡುವಾಗ, ಅಲ್ಲದೆ ಫಾಲಪನ್ ಮಾಡುತ್ತಿರುವಾಗ, ತೆರೆದ ನಿಮಿಷ ಮುಚ್ಚಿದಾಗ, ಕಣ್ಣು ತೆರೆದು ಮುಚ್ಚುವಾಗ ಇಂದ್ರಿಯಗಳು ವಿಷಯಗಳೊಡನೆ ವ್ಯವಹರಿಸುತ್ತಿವೆ ಎಂದು ತಿಳಿಯಬೇಕು. ಕಣ್ಣು ಮುಚ್ಚಿದ್ರು ಕಣ್ಣು ತೆಗೆದ್ರು ನಮ್ಮ ಇಂದ್ರಿಯಗಳು ವ್ಯವಹಾರ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತವೆ. ಅವನ್ನು ಹತೋಟಿ ಮಾಡ್ಕೋಬೇಕು ಅನ್ನೋದು ತಿಳಿಯಬೇಕು ಎಂದರೆ, ಅಲ್ಲದೆ ಪುರುಷನು ಅವಿದ್ಯೆ, ಪುರುಷ ಅಂತಕ್ಕಂಥ ಅವಿದ್ಯೆ, ಅಸ್ಮಿತ ಮತ್ತು ಕ್ಲೇಶಗಳಿಂದ ಬಿಡಿಸಿಕೊಂಡರೆ ಎಂದರೆ ತನ್ನ ಸ್ವರೂಪ ಸಾಕ್ಷಾತ್ಕಾರ ಪಡೆದ ಮೇಲೆ ಆತನ ಮುಂದಿನ ಗತಿಯೇನು ಎಂಬ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವಿಲ್ಲ. ಇಲ್ಲಿ ಬಿಡಿಸ್ಕೊಂಡು ವ್ಯವಸ್ಥೆ ರೀತಿಯಲ್ಲಿ ಜೀವನ ಹೆಂಗ್ ನಡೆಸುತ್ತೆ, ಮುಂದೆ ಏನಾಗ್ತೀವಿ ಅಂತ ಅನ್ನೋದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥದ್ದು. ಅಂದ್ರೆ ಈ ಸ್ಪಷ್ಟವಾದ ಜೀವನ ಮಾಡಿ ವೇದಾಂತವನ್ನು ಹೊಂದಿ ಜೀವನ ಮುಕ್ತರಾದ ಮೇಲೆ ಮುಂದಿನ ವ್ಯವಸ್ಥೆ ಏನಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇಲ್ಲಿ ಹೇಳುವುದಿಲ್ಲ ಅಂತ ಅರ್ಥ ಇದೆ. ತಿಯಾಸಫೆಯ ಅನುಭವ ಜ್ಞಾನ ಜೀವ ಮುಕ್ತರು ಮತ್ತು ಅವರಿಗಿಂತ ಸಂಸರಣದಲ್ಲಿ ಮುಂದೆ ಹೋಗಿರತಕ್ಕಂಥವರು ಎಂದರೆ ಆ ಪರಮೇಶ್ವರನಂತೆ ಆಗುವ ಬೆಳವಣಿಗೆ ದಾರಿಯಲ್ಲಿ ಮುಂದೆ ಹೋಗುವವರು ಎಂದು ಅರ್ಥ. ಆದ್ರೆ ತಿಯಾಸಫೆ ಏನ್ ಹೇಳುತ್ತಂದ್ರೆ ಈ ನಿಯಮಗಳನ್ನೆಲ್ಲ ಪಾಲನೆ ಮಾಡಿ ಜೀವನ್ ಮುಕ್ತರಾದ ಮೇಲೆ ಮುಂದಿನೂ ಇನ್ನೂ ಹಂತವಿದೆ, ಮುಂದಕ್ಕೂ ನಾವು ಬೆಳವಣಿಗೆ ಆಗ್ತೀವಿ ಅಂತ ಅನ್ನೋದು ತಿಯಾಸಫೆ ಹೇಳುತ್ತದೆ. ಸಾಂಖ್ಯಯೋಗ ಅಷ್ಟಕ್ಕೆ, ಆಮೇಲೆ ಮುಂದಕ್ಕೆ ಈ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಅನ್ನೋದು ನೋಡಿ. ತಿಯಾಸಫೆಗೂ ಸಾಂಖ್ಯಯುಗಕ್ಕೂ ಈ ತಿಯಾಸಫೆ ಅಂತಕ್ಕಂಥದ್ದು ಸೇತುವೆ ಇದ್ದಂತೆ. ಈ ಕಡೆಯಿಂದ ಆ ಕಡೆಗೆ ದಾಟಬೇಕಾದ್ರೆ ಸೇತುವೆ ಕಟ್ತೀವಲ್ಲ, ಹಾಗೆ ಇದಕ್ಕೂ ಅದಕ್ಕೂ ಸೇತುವೆ ಇದ್ದಂಗೆ ಅಂತ ಹೇಳುವುದು. ಇಂತಹ ಮಹಾತ್ಮರ ಉನ್ನತ ಮಟ್ಟದ ತಿಳುವಳಿಕೆ ಬೆಳಕಿನಲ್ಲಿ ಈಶ್ವರ ಪ್ರಣಿಧಾನ ಎಂಬ
ಪತಂಜಲಿಗಳ ನಿಯಮಕ್ಕೆ ಸೇರಿದ ಸಾಧನೆಗೆ ಸಮಂಜಸವಾದ ಅರ್ಥ ಹೋಲುತ್ತದೆ. ಏನೆಂದರೆ ಪುರುಷರಲ್ಲಿ ಈಶ್ವರನು ಒಬ್ಬನು. ಪುರುಷನಲ್ಲಿ ಈಶ್ವರನು ಒಬ್ಬನು. ನಮ್ಮಲ್ಲಿ ತ್ರಿಮೂರ್ತಿಗಳ ತ್ರಿಮೂರ್ತಿಗಳ ಅದು ನಮ್ಮ ದೇಹದಲ್ಲಿ, ನಮ್ಮ ಜ್ಞಾನದಲ್ಲಿ ತ್ರಿಮೂರ್ತಿಗಳು ಇದ್ದಾರೆ ಅಂತ ನಾವು. ತ್ರಿಮೂರ್ತಿ ಈಶ್ವರನು ಒಬ್ಬನು. ಆತನು ಮೊದಲೇ ಸಂಸಾರ ಚಕ್ರವನ್ನು ಪ್ರವೇಶಿಸಿ ಹೆಚ್ಚು ಅನುಭವ ಪಡೆದು ಜೀವಾತ್ಮಗಳ ಅಂತಸ್ತಿಗಿಂತ ಬಹು ದೂರ ಬೆಳೆದು ಈ ಬ್ರಹ್ಮಾಂಡ ಕಾರಣವಾಗಿರುತ್ತಾನೆ. ನಮ್ಮಂತೆ ರೀತಿಯಲ್ಲಿ ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಂಡಿದ್ದೆಲ್ಲ ಜಯಿಸಿ ಪೂರ್ಣ ಬೆಳವಣಿಗೆ ಹಾಗೆ ಆ ಬ್ರಹ್ಮಾಂಡದ ಕಾರಣಕರ್ತನಾಗಿರುತ್ತಾನೆ. ಈ ಬ್ರಹ್ಮಾಂಡವನ್ನು ರಚನೆ ಮಾಡ್ತಕ್ಕಂಥ ಕಾರಣಕರ್ತ ನೋಡ್ತಕ್ಕಂಥ ಆಗಿದ್ದಾನೆ. ಆದುದರಿಂದ ಆತನಿಗೆ ಆತ್ಮಾರ್ಪಣೆ ಮಾಡಿಕೊಂಡು ಇವೆಲ್ಲ ಅನುಭವಗಳನ್ನು ಪಡೆದು ಉತ್ತಮ ಮಟ್ಟದಲ್ಲಿದ್ದಾನೆ. ಆತ್ಮಾರ್ಪಣೆ ಮಾಡಿಕೊಳ್ಳುವುದು ನಾವೆಲ್ಲರೂ ಈಶ್ವರನಿಗೆ ಆತ್ಮಾರ್ಪಣೆ ಮಾಡಿಕೊಂಡು ಭಕ್ತಿ ಅಥವಾ ಜ್ಞಾನ ಅಥವಾ ಕರ್ಮಯೋಗಗಳ ಮೂಲಕ ಕಾಲಾನುಗುಣ್ಯವಾಗಿ ಆತನಂತೆಯೇ ಆಗುವುದು ಎಂಬ ಖಚಿತವಾದ ಬೋಧೆ. ನಾವು ಈ ರೀತಿ ನಮ್ಮ ನಿಯಮ ವ್ಯವಸ್ಥೆ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದರೆ ಮುಂದಕ್ಕೆ ಯಾವುದೋ ಒಂದು ಕಾಲದಲ್ಲಿ ಆ ಈಶ್ವರನಂತೆ ನಾವು ಈಶ್ವರನಾಗ್ತೀವಿ ಎನ್ನುವುದು ಈ ಸರ್ಕಲ್ ಸೊಸೈಟಿ ಹೇಳ್ತಕ್ಕಂಥ ವೇದಾಂತ. ಈ ರೀತಿಯಾದ ಔಪಾಸಕನ ಮೂಲಕ ಯೋಗಿಯತನ್ನ ಅಂತರಂಗದಲ್ಲಿ ಬೆಳಕನ್ನು ಕಂಡುಕೊಳ್ಳಬೇಕು. ಈ ರೀತಿ ಆಗ್ತೀವಿ, ಹಿಂಗಿದೆ ಅಂತಕ್ಕಂಥದ್ದು ಅಂತರಂಗ ನಮ್ಮಷ್ಟು ಬೆಳಕು ಹಾಕೊಂಡು ಅದನ್ನು ನಾವು ತಿಳ್ಕೋಬೇಕಂತೆ. ಎಂದರೆ ಸತ್ಯದ ಸಾಕ್ಷಾತ್ಕಾರಕ್ಕೆ ಅವಶ್ಯಕವಾದ ಅರ್ಹತೆಯನ್ನು ಹೊರಗಿನ ಪುಸ್ತಕಗಳು ಮಾರ್ಗದರ್ಶಕರು ಇಂತಹ ಅವಲಂಬನವಿಲ್ಲದೆ ತನ್ನ ಒಳಗಿನಿಂದಲೇ ಬೆಳೆಸಿಕೊಳ್ಳಬೇಕು. ಬೇರೆಯವರು ಹೇಳ್ತಕ್ಕಂಥದ್ದನ್ನು ಕೇಳಿಸ್ಕೋಬೇಕದು ಒಳ್ಳೆಯದ ಕೆಟ್ಟದ್ದ ಅಂತ ಅನುಸರಿಸಿಕೊಂಡು ಅದರಂತೆ ನಮ್ಮ ಒಳಗಿನಿಂದಲೇ ಆ ಪ್ರೇರಣೆ ನಾವು ತೆಗೆದುಕೋಬೇಕು. ಒಳಗೆ ಅಂತರಾತ್ಮದಿಂದ ಬೆಳವಣಿಗೆ ಬೆಳೆಸ್ಕೋಬೇಕು. ಸ್ವಾಧ್ಯಾಯ ಎಂಬ ಶಬ್ದದಲ್ಲಿ ಸ್ವ ಎಂಬ ಅಕ್ಷರಕ್ಕೆ ಸ್ವಾವಲಂಬನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಸ್ವಾವಲಂಬನೆ, ತನ್ನಷ್ಟಕ್ಕೆ ತಾನ ತನ್ನ ಒಳಗಡೆಯಿಂದ ನನ್ನನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತಕ್ಕಂಥದ್ದು. ಆಮೇಲೆ ಈಶ್ವರ ಪ್ರಣಿಧಾನ ಮುಗಿಸೇ ಬಿಡೋಣ ಇದನ್ನ. ಈಶ್ವರ ಅಥವಾ ಪರಮಾತ್ಮ ಚೈತನ್ಯವು ಮಾಯೆಯನ್ನು ಪೂರ್ತ ಗೆದ್ದಿರುತ್ತದೆ. ಆದ್ದರಿಂದ ತನ್ನ ಸಂಕಲ್ಪವೇ ನಡೆಯಲಿ ನನ್ನದಲ್ಲ ಎಂಬ ಯೋಗಿಯ ಮನೋಭಾವನೆಯು ಸಾಧುವಾದದ್ದು. ಅನೇಕ ಮತ ಸಂಪ್ರದಾಯದ ಭಕ್ತರು ಸಹ ಈ ರೀತಿ ಹೇಳುವುದು ಉಂಟು. ಆದರೆ ಅದರ ಮನೋಭಾವನೆಯು ಯೋಗಿಯ ಮನೋಭಾವನೆಯಷ್ಟು ಬಹುಶಃ ಶುದ್ಧವಾಗಿರುವುದಿಲ್ಲ. ಅವರ ಮನಸ್ಸಿನ ಹಿನ್ನೆಲೆಯಲ್ಲಿ ಈಶ್ವರನನ್ನು ನಂಬಿ ಭಕ್ತಿಯಿಂದ ಆರಾಧಿಸಿದರೆ ತಮಗೆ ಒಳ್ಳೆಯದೇ ಪ್ರಾಪ್ತವಾಗುತ್ತದೆ, ಕೆಟ್ಟದ್ದು ಆಗುವುದಿಲ್ಲ ಎಂಬ ಆಶೋತ್ತರವಿರುತ್ತದೆ. ಈಶ್ವರನ ಆರಾಧನೆಯಿಂದ ಕೆಟ್ಟದ್ದು ಎಂದೂ ಉಂಟಾಗುವುದಿಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೋದು. ಉತ್ತಮರ ಸಹವಾಸ ಸೇರಿದಾಗ ಅವನು ಉತ್ತಮನೇ ಆಗ್ತಾನೆ, ಕೆಟ್ಟವರ ಸಹವಾಸಕ್ಕೆ ಹೋದಾಗ ಕೆಟ್ಟವನೇ ಆಗ್ತಾನೆ. ಆದ್ದರಿಂದ ಆದರೆ ನಮ್ಮ ಹಿಂದಿನ ಕರ್ಮ ಬಲವತ್ತವಾಗಿದ್ದರೆ ಅದರ ಫಲವನ್ನು ಅನುಭವಿಸಲೇಬೇಕು. ಈ ರೀತಿ ಅನುಭವಿಸುವುದು ಕೂಡ ಒಳ್ಳೆಯದೇ. ಕಷ್ಟ ಬಂತು ಅಂತ ನಾವು ಹೆದರ್ತೀವಿ, ಆ ಕಷ್ಟ ಬರುವುದು ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಆ ಶಕ್ತಿನೂ ಕೊಡ್ತಾರೆ. ತನ್ನ ಶ್ರೇಣಿಗೆ ಎಂಬ ದೃಢವಾದ ನಂಬಿಕೆಯು ಯೋಗಿಗೆ ಇರುತ್ತದೆ. ಈ ಕಷ್ಟಗಳು ಬಂದಿದ್ದು ನನ್ನ ಶ್ರೇಣಿ, ನನ್ನ ಅಭಿವೃದ್ಧಿ ಹೊಂದುವುದಕ್ಕಾಗೇ ಬಂದಿದೆ ಅನ್ನೋದು ದೃಢವಾಗಿರತಕ್ಕಂಥ ನಂಬಿಕೆ ಯೋಗಿಗಳಲ್ಲಿ ಇರುತ್ತದೆ, ನಮ್ಮಲ್ಲಿ ಇರುತ್ತೆ. ಕಷ್ಟ ಬಂದ್ರೆ ಅಯ್ಯಪ್ಪ ಅಂತ ಎದುರ್ಕೊಳ್ತೀವಿ. ಆ ದುಷ್ಕರ್ಮ ಫಲವು ಒಬ್ಬ ವ್ಯಕ್ತಿಯ ಮೂಲಕ ಲಭಿಸುವುದಾದರೆ ಯೋಗಿಯು ಆತನನ್ನು ದ್ವೇಷಿಸುವುದಿಲ್ಲ. ಯೋಗಿಯಾಗಿರ್ತಕ್ಕಂಥ ದುಷ್ಕರ್ಮ ನಿನ್ನಿಂದ ನನಗೇನಾದ್ರೂ ತೊಂದರೆ ಕೊಟ್ರೆ ನಿನ್ನನ್ನು ಚೆಪ್ಪಿಸುವುದಿಲ್ಲ. ನನ್ನ ಯಾವುದೋ ಕರ್ಮ ಆಯ್ತು, ಕರ್ಮ ಸವಿಯಿತು, ನನ್ನ ಕರ್ಮವನ್ನು ಸವಿಯುವುದಕ್ಕೆ ಅವರು ಸಹಾಯ ಮಾಡ್ತಿದ್ದಾರೆ ಅಂತ ಅನ್ನೋ ಮನೋಭಾವನೆ ಅದನ್ನು ಬರುತ್ತೆ. ಹೊರಟಾಗ್ತಾರೆ.
ನಮ್ಮಂತವ್ರಾದ್ರೆ ಒಂದು ಕಷ್ಟ ಕಿರುಕುಳ ಕೊಟ್ರೆ ಅದ್ರ ಎರಡರಷ್ಟು ಕಿರುಕುಳ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆ ಯೋಗಿಗೂ ಸಾಧಾರಣವಾಗಿರ್ತಕ್ಕಂಥ ಜನರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಆತನನ್ನು ದ್ವೇಷಿಸುವುದಿಲ್ಲ. ಆತನು ತನ್ನ ಹಿಂದಿನ ಕರ್ಮದ ಸೂತ್ರವೆಂದು ತಿಳಿದು ಆತನನ್ನೂ ಸಹ ಭಗವಂತನ ಸ್ವರೂಪವೆಂದೇ ಭಾವಿಸುತ್ತಾನೆ. ಕಷ್ಟ ಕೊಟ್ಟಿದ್ರು, ನಿನಗೆ ತೊಂದರೆ ಕೊಡ್ತಾ ಇದ್ರು, ಆತನು ಭಗವಂತನ ಸ್ವರೂಪವೇನಪ್ಪ, ನನ್ನ ಹಿಂದಿನ ಜನ್ಮದ ಕರ್ಮ ಏನೋ ಇದೆ, ಇದು ತೀರ್ತು ಬಿಡು ಅಂತ ಸಂತೋಷ ಪಡ್ತಾನೆ. ಯೋಗಿ ಆಗಿರತಕ್ಕಂಥವನು. ಸಾಧಾರಣವಾಗಿರತಕ್ಕಂಥವನು ಇನ್ನೂ ಕರ್ಮವನ್ನ ಹೊತ್ಕೊಳ್ತಾನೆ. ಮೊದಲು ಯೋಗಿಯು ತನ್ನ ದೇಹಾತ್ಮ ಭಾವನೆಯು ನಾನು ಎಂಬುದನ್ನು ಕಲಿಸಿ ಹಾಕಿ ಈಶ್ವರನ ಸಂಕಲ್ಪವನ್ನು ನೆರವೇರಿಸುವ ಬಂಟನೆಂದು ಭಾವಿಸುತ್ತಾನೆ. ನಾನು ನನ್ನದು ಅಂತಕ್ಕಂಥದ್ದಲ್ಲ, ಈಶ್ವರನ ಸಂಕಲ್ಪ ಏನಿದೆಯೋ ಆ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಇರತಕ್ಕಂಥ ನಾನು ಒಬ್ಬ ಬಂಟ ಅನ್ನುವುದನ್ನ ತಿಳ್ಕೊಳ್ತಾನೆ. ಸುಖವೇ ಲಭಿಸಲಿ, ಕಷ್ಟವೇ ಲಭಿಸಲಿ, ಎಲ್ಲವೂ ಈಶ್ವರ ಸಂಕಲ್ಪವೆಂದು ಭಾವಿಸುತ್ತಾರೆ. ಏನು ಆಧ್ಯಾತ್ಮಿಕ ಜೀವನ ಸನ್ಯಾಸ ಆಗಿರ್ತದೆ, ಸುಖವೂ ಬರ್ಲಿ ಕಷ್ಟವೂ ಬರ್ಲಿ ಎಲ್ಲ ಈಶ್ವರನ ಸಂಕಲ್ಪವೇ ಹೊರತು ಬೇರೆ ಯಾವುದು ಅಲ್ಲ ಅಂತಕ್ಕಂಥ ಮನೋಭಾವನೆ ಗಟ್ಟಿಯಾಗಿ ಆತನಲ್ಲಿ ಇರುತ್ತದೆ. ಯಾರ ಸನ್ಯಾಸಿ ಆಗಬೇಕು ಅಂತ ಯೋಗಿ ಆಗಬೇಕು ಅಂತಕ್ಕಂಥವನಲ್ಲಿ ಈ ರೀತಿ ದೃಢವಾಗಿರತಕ್ಕಂಥ ಸಂಕಲ್ಪ, ಶಕ್ತಿ, ಸಾಮರ್ಥ್ಯ ಅವನಲ್ಲಿ ಇರುತ್ತದೆ. ಈಶ್ವರನ ಇಚ್ಛೆ. ನಿಮ್ಗೆ ಕಷ್ಟ ಬಂದ್ರು ಈಶ್ವರನ ಇಚ್ಛೆನೆ, ಸುಖ ಬಂದ್ರು ಈಶ್ವರನ ಇಚ್ಛೆನೆ ಅಂತಕ್ಕಂಥದ್ದು ಯೋಗಿಯಾಗುವವನಿಗೆ ಇದು ದೃಢವಾಗಿರ್ತಕ್ಕಂಥ ಸಂಕಲ್ಪವು ಅವನಲ್ಲಿ ಇರುತ್ತದೆ. ಈ ರೀತಿ ಏನೇ ಬರಲಿ ಎಲ್ಲವೂ ಈಶ್ವರ ಸಂಕಲ್ಪವೆಂದು ಭಾವಿಸಿ ಅನುಸಂಧಾನ ಮಾಡುವುದರ ಮೂಲಕ ಸಮಾಧಿ ಸ್ಥಿತಿಯನ್ನು ಸಾಧಿಸುತ್ತಾನೆ. ಇಂತಹ ಉನ್ನತ ಮಟ್ಟದ ಯೋಗ ಸಿದ್ಧಿಗೆ ಬರೀ ದೇಹಾತ್ಮ ಭಾವನೆಯನ್ನು ಗೆದ್ದರೆ ಸಾಲದು. ಈ ಯೋಗ ಸಿದ್ಧಿ ಆಗ್ಬೇಕಂದ್ರೆ ಬರೀ ದೇಹಾತ್ಮ ಸಾಧನೆ ಮಾಡಿದ್ರೆ ಸಾಕಾಗಲ್ಲ. ಪತಂಜಲಿ ಋಷಿಗಳು ಹೇಳುವ ಪ್ರಕಾರ ಚಿತ್ತವೃತ್ತಿ ನಿರೋಧ ಅಂತಾರೆ. ಅಂದ್ರೆ ಚಿತ್ತವೃತ್ತಿಗಳೆಲ್ಲ ದಮನ ಮಾಡಬೇಕು. ಇಲ್ಲಿ ಚಿತ್ತ ಎಂದರೆ ಭಿನ್ನಾಭಿಪ್ರಾಯದ ಅರ್ಥವಾಗುತ್ತದೆ. ಯೋಗಿ ಲೆಡ್ಬೀಟ್ ರವರು ಚಿತ್ತ ಎಂದರೆ, ಯೋಗಿ ಲೆಡ್ಬೀಟ್ ಹೇಳ್ತಾರೆ ಚಿತ್ತವೆಂದರೆ ಕಾಮ ಅಥವಾ ರೂಪ ಮನಸ್ಸು ಎಂದು ಅರ್ಥ. ಚಿತ್ತ ಎಂದರೆ ಕಾಮ, ರೂಪ ಮನಸ್ಸು. ರೂಪ ಮನಸ್ಸು ಅರೂಪ ಮನಸ್ಸು ಬೇರೆ. ರೂಪ ಮನಸ್ಸು ಚಂಚಲ. ಆ ರೂಪ ಮನಸ್ಸಿಗೆ ಕಾಮವು ಸೇರಿದಾಗ ಚಿತ್ತವಾಗುತ್ತದೆ. ಚಿತ್ತವಂದ್ರೆ ರೂಪ ಮನಸ್ಸು ಕಾಮ ಮನಸ್ಸು ಸೇರಿದಾಗ ಅಲ್ಲುಕೊಳ್ಳಲಾಗುತ್ತೆ, ಅದಕ್ಕೆ ಚಿತ್ತವೆನಿಸುತ್ತದೆ. ಅವ್ರು ಹೇಳೋದು ಅರ್ಥ ಮಾಡಿಕೊಳ್ಳುತ್ತಾರೆ. ಅದು ನಿಶ್ಚಯವೇ. ಪ್ರಾರಂಭದಲ್ಲಿ ಕಾಮ ಮನಸ್ಸು ಸ್ವಾಧೀನಕ್ಕೆ ತೆಗೆದುಕೊಳ್ಳದೇ ಇದ್ದರೆ ಸಾಧಕನ ತನ್ನ ಅಂತರಾತ್ಮನಲ್ಲಿ ಒಂದಾಗಲಾರನು. ಚಿತ್ತ ಅಂದರೆ ರೂಪ ಮನಸ್ಸು ಮತ್ತು ಕಾಮ ಮನಸ್ಸನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳದೆ ಹೋದರೆ, ನಾವು ಆ ರೀತಿ ಏನಾದ್ರು ಇದ್ದರೆ ಅಂತರಾತ್ಮನಲ್ಲಿ ಒಂದಾಗಲು. ಅಂತರಾತ್ಮನ ಎಂದರೆ ಮನುಷ್ಯ, ಬುದ್ಧಿ, ಅಹಂಕಾರ ಇವುಗಳಿಗೆ ಸಂಬಂಧಪಟ್ಟ ತತ್ವವನ್ನು ಗೀತೆಯಲ್ಲಿ ಸರಿಯಾಗಿ ವಿವರಿಸಿದೆ. ಅಂತರಾತ್ಮಕ್ಕೆ ನೋಡು, ಈ ದೇಹಾತ್ಮಕ್ಕೆ ಏನೇನು ಪ್ರಚೋದನೆ ಕೊಡುತ್ತೆ, ಅಂತರಾತ್ಮಕ್ಕೆ ಏನೇನು ಪ್ರಚೋದನೆ ಕೊಡುತ್ತಂದ್ರೆ ಸಾಧಕನ ತನ್ನ ಅಂತರಾತ್ಮನಲ್ಲಿ ಒಂದಾಗಲಾರನು. ಅಂತರಾತ್ಮ ಎಂದರೆ ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳಿಗೆ ಸಂಬಂಧಪಟ್ಟ ತತ್ವವನ್ನು ಗೀತೆಯಲ್ಲಿ ಸರಿಯಾಗಿ ವಿವರಿಸಿದೆ. ಮನಸ್ಸು, ಬುದ್ಧಿ, ಅಹಂಕಾರಗಳನ್ನು ಸೇರಿಸಿದೆ. ಪಂಚಮಹಾಭೂತಗಳು ಹೊರಗಿನ ಪ್ರಪಂಚದ ಸ್ವರೂಪವಾಗಿವೆ. ಪಂಚಮಹಾಭೂತಗಳು ಹೊರಗಿನ ಪ್ರಪಂಚದ ಸ್ವರೂಪ. ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸು, ಬುದ್ಧಿ, ಅಹಂಕಾರ ಇವು ಮನುಷ್ಯನ ಪ್ರಜ್ಞೆಗೆ ಉಪಕರಣಗಳಾಗಿರುತ್ತವೆ. ಇವು ಪ್ರಕೃತಿ ಸ್ವರೂಪವೇ. ಥಿಯಾಸಫಿ ದೃಷ್ಟಿಯಿಂದಲೂ ಸಹ ಇದು ಸರಿಯಾದ ನಿಲುವೆ. ಏಕೆಂದರೆ ನಿಜವಾದ ಆತ್ಮವು ಶಿವಲೋಕದಲ್ಲಿ, ಆದಿಲೋಕ. ಶಿವಲೋಕ ಅಂತಂದ್ರೆ ನಿಜವಾದ ಈಶ್ವರನಿರುವುದು ಆದಿಲೋಕದಲ್ಲಿ. ಶಿವನ ಲೋಕ ಅಂತಲೂ ಅದಕ್ಕೆ ಕರೆಯುತ್ತಾರೆ, ಆದಿಲೋಕ ಅಂತ ಕರೆಯುತ್ತಾರೆ. ಶಿವನು ವಾಸ ಮಾಡ್ತಕ್ಕಂಥ ಸ್ಥಳವು ಅಂತ ಕರೆಯುತ್ತಾರೆ.
ನಿಜವಾದ ಬುದ್ಧಿ ತತ್ವವು ವೈಕುಂಠ ಲೋಕದಲ್ಲಿರುವುದು. ನಿಜವಾದ ಬುದ್ಧಿ ತತ್ವ ವೈಕುಂಠ ಲೋಕದಲ್ಲಿ ಇರುವುದು ಅಭಿವ್ಯಕ್ತವಾಗಿದೆ. ವೈಕುಂಠ ಲೋಕದಲ್ಲಿ ಇರ್ತಕ್ಕಂಥವ್ರು ಯಾರ? ವಿಷ್ಣು. ಆದರೆ ಆಕಾಶ ಮತ್ತು ವಾಯು ತತ್ವಗಳು ಎಂದರೆ ಬ್ರಹ್ಮನ ಮನಸ್ಸು ತತ್ವದಲ್ಲಿ ಅಭಿವ್ಯಕ್ತವಾಗಿರುವುದು. ಆಕಾಶ ಮತ್ತು ವಾಯು ತತ್ವಗಳು ಎಂದರೆ ಬ್ರಹ್ಮ ಮನಸ್ಸು ತತ್ವದಲ್ಲಿ ಅಭಿವ್ಯಕ್ತವಾಗಿರುವುದು. ಪ್ರಕೃತಿಯು ಸೋಂಕು ಇಲ್ಲದೆ ಇಲ್ಲ. ಪ್ರಕೃತಿಯು ಸೋಂಕು ಇಲ್ಲದೆ ಇಲ್ಲ. ಏಕೆಂದರೆ ಇವುಗಳಲ್ಲಿ ಕೆಟ್ಟದ್ದು ಇಲ್ಲದೆ ಇದ್ದಾಗ್ಯೂ ಅಜ್ಞಾನವಿದೆ. ಕೆಟ್ಟದ್ದಿಲ್ಲದೆ ಇರಬಹುದು, ಅವನಲ್ಲಿ ಅಜ್ಞಾನವಿರುವುದು. ಏಕೆಂದರೆ ಚಿತ್ತವೃತ್ತಿ ಪೂರ್ತ ಲಯವಾದಾಗ ಸಾಧಕನ ತನ್ನ ವೈಕುಂಠ ಲೋಕದಲ್ಲಿರುವ ತನ್ನ ಸ್ವಪ್ರಜ್ಞ ಸ್ವರೂಪವಾದ ಪುರುಷಾತ್ಮನಲ್ಲಿ ಎರಕವಾಗುತ್ತಾನೆ. ಇದು ಮೂಲ ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಮೆಟ್ಟಲ್ ಬೈ ಒಂದೊಂದಾದ್ಮೇಲೆ ಯಾವ ರೀತಿ ನಾವು ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ವಿವರಣೆ ಇಲ್ಲ. ಆಗ ಸಾಧಕನ ಕಡೆಯ ಬಂಧು ಎಂದರೆ ನಾನು ಎಂಬ ಅಲಿಸಿ ಹೋಗುತ್ತದೆ. ಆಗ ಜೀವಾತ್ಮನಲ್ಲಿರುವ ಪ್ರತ್ಯೇಕ ಭಾವನೆಯು ಪೂರ್ತ ನಾಶವಾಗುತ್ತದೆ. ಆದುದರಿಂದ ಡಾಕ್ಟರ್ ಬೆಸೆಂಟ್ನವರು ವಿವರಿಸಿರುವ ಪ್ರಕಾರ ಚಿತ್ತವೆಂದರೆ ಗುರಿಯ ಕೆಳಗಿನ ಮನಸ್ಸಲ್ಲ, ಮನಸ್ಸು ಬುದ್ಧಿ ಆತ್ಮ ಈ ಮೂರು ಸಮುಚಿತವಾಗಿರುವವು ಎಂದು ಅರ್ಥ. ಇದು ಮನಸ್ಸು ಬುದ್ಧಿ ಆತ್ಮ ಮೂರು ಸಮುಚಿತ ಎಂದು ಅರ್ಥ ಮಾಡಿರುವುದು ಸಮಂಜಸವಾಗಿ ತೋರುತ್ತದೆ. ಆದುದರಿಂದ ಸಾಧಕನು ಸಮಾಧಿ ಸ್ಥಿತಿಗೆ ಹತ್ತಬೇಕಾದರೆ ಬರೀ ದೇಹಾತ್ಮ ಭಾವನೆ ಕಳಚಿ ಹಾಕಿದರೆ ಸಾಲದು. ನಾನಲ್ಲ ಅಂತಕ್ಕಂಥದ್ದು ಕಳಿಸಿದ್ರೆ ಸಾಕಾಗಲ್ಲ. ಅಂತರಾತ್ಮನಿಗೆ ಸಂಬಂಧಪಟ್ಟ ಪ್ರತ್ಯೇಕ ಭಾವನೆಗೆ ಪೂರ್ತ ಕಲಿಸಿ ಬೀಳಬೇಕು. ಆಗ ನಿಜವಾದ ಸಮಾಧಿ ಸ್ಥಿತಿಯು ಲಭ್ಯವಾಗುತ್ತದೆ. ಮತ್ತು ಪತಂಜಲಿಗಳ ಚಿತ್ತವೃತ್ತಿ ನಿರೋಧ ಎಂಬ ಸೂತ್ರಕ್ಕೆ ಆಳವಾದ ಅರ್ಥವು ದೊರೆಯುತ್ತದೆ. ಅಲ್ಲಿಗೆ 5 ವಿವರಣೆ ಸಿಕ್ಕಿತು. ಹೀಗೆ ಮುಕ್ತಾಯಪಡಿಸೋಣ. 5 ಮೂರು ಸಲ ಓಂಕಾರ ಮಾಡಿ ಮುಕ್ತಾಯಪಡಿಸೋಣ. ಓ